दृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महन्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलम् शुकमुखादमृतद्रवसंयुतं पिबत भागवतं रसमालयं मुहुरघो रसिका भुवि भावुकाः अशेषवाग्जाड्यमलापहन्त्री नवं नवं स्फट्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोत विषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवानन्दतीर्थो मुनिः भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च फणिगणवरभूषः पार्वतीश्लाघ्यवेषः खलजनकृतरोषः खण्डिताग्नीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् सृष्ट्वा पुराणि विविधान्यजयात्मशक्त्या वृक्षान् सरीसृपपशून् खगदंशमत्स्यान् तैस्तैरतुष्टहृदयः पुरुषं विधाय ब्रह्मा बबोधधिषणं मुदमापदेवः ಸ್ವಸ್ತಿ ಅಸ್ತು. ಅವಧೂತ ಉಪದೇಶವನ್ನು ಮುಕ್ತಾಯ ಮಾಡ್ತಾ ತನ್ನ ದೇಹವೇ ತನಗೆ 25ನೇ ಗುರು ಅಂತನ್ನುವುದನ್ನು ಹೇಳ್ತಾನೆ. ಕೊನೆಯದಾಗಿ ಒಂದು ಮಾತಾಡ್ತಾನೆ. ಭಗವಂತ ಎಲ್ಲ ಪ್ರಾಣಿಗಳ ಶರೀರವನ್ನು ನಿರ್ಮಾಣ ಮಾಡಿದ. ಬೇರೆ ಬೇರೆ ತರಹದ ಜೀವರು ಜಂತುಗಳು ಎಲ್ಲವೂ ಹುಟ್ಟಿದವು. ಆದರೆ ಯಾವುದು ಹುಟ್ಟಿದಾಗಲೂ ಕೂಡ ಭಗವಂತನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲಂತೆ. ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾತ್ಮಶಕ್ತಿಯ ಭಗವಂತ ಪ್ರಕೃತಿಯಿಂದ ನಾನಾ ತರಹದ ಶರೀರಗಳನ್ನೆಲ್ಲ ನಿರ್ಮಾಣ ಮಾಡಿದ. ವೃಕ್ಷಾನ್ ಗಿಡಗಳನ್ನು ಸೃಷ್ಟಿ ಮಾಡಿದಂತೆ. ಸರೀಸೃಪ ಪಶೂನ್ ಹಾವುಗಳನ್ನು, ಜಿಂಕೆ,
ಮೊಸಳೆ, ಕರಡಿ, ಸಿಂಹ, ಹುಲಿಗಳನ್ನು, ಖಗದಂಶ ಮತ್ಸ್ಯಾನ್, ಸೊಳ್ಳೆಗಳನ್ನು, ಮೀನುಗಳನ್ನು ನಿರ್ಮಾಣ ಮಾಡಿದ, ಎಲ್ಲ ತರಹದ ಪದಾರ್ಥಗಳನ್ನು ಮಾಡಿದ. ತೈಹಿ ಅದೃಷ್ಟ ಹೃದಯ, ಯಾವುದು ನಿರ್ಮಾಣ ಮಾಡಿದರೂ ಸಂತೋಷ ಆಗಲಿಲ್ವಂತೆ. ಯಾಕೆ ಸಂತೋಷ ಆಗಲಿಲ್ಲ? ಈ ಎಲ್ಲ ಪ್ರಾಣಿಗಳಲ್ಲಿ ಒಂದು ಕೊರತೆ ಇತ್ತು. ಏನು ಕೊರತೆ ಅಂದರೆ ಬ್ರಹ್ಮಾವಬೋಧ ದಿಷಣಂ, ಭಗವಂತನನ್ನು ತಿಳಿದುಕೊಳ್ಳಬೇಕೆಂಬ ಬುದ್ಧಿಯ ಕೊರತೆ ಕಾಣಿಸಿತಂತೆ ಭಗವಂತನಿಗೆ. ಬುದ್ಧಿ ಇಲ್ಲ ಅಂತಲ್ಲ, ಪ್ರಾಣಿಗಳಿಗೂ ಬುದ್ಧಿ ಇದೆ. ನಮಗಿಂತಲೂ ಚೆನ್ನಾಗಿ ಪ್ರಾಣಿಗಳಿಗೆ ಬುದ್ಧಿ ಇದೆ. ಮತ್ತೆ ನೋಡಿದರೆ ನಮಗೆ ಎದುರಿಗಿರುವ ವ್ಯಕ್ತಿ ವಂಚಕನೋ ಮೋಸಗಾರನೋ ಅಂತ ಗೊತ್ತಾಗೋದಿಲ್ಲ. ಪ್ರಾಣಿಗಳು ಮೂಸಿ ನೋಡಿ ಗೊತ್ತಿಳಿತವೆ. ಅವನು ಅಷ್ಟು ಬುದ್ಧಿ ಕೊಟ್ಟಿದ್ದಾನೆ ದೇವರದಕ್ಕೆ. ಭೂಕಂಪಗಳು ಬರ್ತಿದ್ರೆ ಮೊದಲು ಪ್ರಾಣಿಗಳಿಗೆ ಗೊತ್ತಾಗತ್ತಂತೆ. ಆ ತಿಳುವಳಿಕೆ ಅವಕ್ಕಿದೆ, ನಮಗೆ ಗೊತ್ತಾಗೋದಿಲ್ಲ. ನಮಗೆ ಮೇಲೆ ಏನಾದರೂ ಬಿದ್ದ ಮೇಲೆ ಗೊತ್ತಾಗೋದು. ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿ ಇದೆ ಪ್ರಾಣಿಗಳಿಗೆ. ಆದರೆ ಭಗವಂತ ಅಂದ ಬ್ರಹ್ಮಾವಬೋಧ ದಿಷಣಂ, ಭಗವಂತನನ್ನು ತಿಳಿದುಕೊಳ್ಳಬೇಕೆಂಬ ಬುದ್ಧಿ ಅವುಗಳಿಗೆ ಇಲ್ಲ. ನಮಗೆ ಕೊಟ್ಟ ದೇವರು, ಅದಕ್ಕೆ ಸಂತೋಷ ಆಯಿತಂತೆ. ಮುದಪಾಪ ದೇವ, ಈ ದೇಹಕ್ಕೆ ಇರುವ ಬೆಲೆ ಏನು ಅಂತ ಅವಧೂತ ಹೇಳ್ತಾ ಇದ್ದಾರೆ. ನಾವು ಯಾಕೆ ಈ ದೇಹದಲ್ಲಿ ಬಂದಾಗ ಸಾಧನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತೀವಿ ಅಂದರೆ, ಬೇರೆ ದೇಹದಲ್ಲಿ ಇದ್ದಾಗ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕಡಿಮೆ, ಭಗವಂತನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಸೃಷ್ಟಿಕರ್ತೃವಾದ ಭಗವಂತನನ್ನು ತಿಳಿಲಿಕ್ಕೆ ಆಗದೇ ಇದ್ದು ಜನ್ಮ ವ್ಯರ್ಥ ಆಗತ್ತೆ. ಇಲ್ಲಿ ಮಾತ್ರ ಹಾಗಾಗೋದಿಲ್ಲ. ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯವರ್ಥದ ಮನಿತ್ಯಮಪೀಹ ಧೀರಃ ತೂರ್ಣಂ ಯತೇತನ ಪತೇತನ ಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತಃ ಸ್ಯಾತ್. ಆದಷ್ಟು ಬೇಗನೆ ಈ ದೇಹ ಬಂದಾಗ ಸಾಧನೆಯನ್ನು ಮಾಡಿಕೊಳ್ಳ್ರಿ, ತಿಳಿದುಕೊಳ್ಳ್ರಿ. ಯಾಕೆ? ತೂರ್ಣಂ ಯತೇತನ ಪತೇತ್ ಅನುಮೃತ್ಯು ಯಾವತ್, ಯಾವಾಗ ಮೃತ್ಯು ನಮಗೆ ಬಂದು ಬಡಿದುಕೊಳ್ಳುತ್ತೋ ಗೊತ್ತಿಲ್ಲ. ಯಾರಿಗಾದರೂ ನಮಗೆ ಗೊತ್ತಿದೆಯಾ ಅಂತ ಇಟ್ಕೊಳ್ಳೋಣ. ನಮಗೆ ಇವತ್ತು ಸಾವು ಬರಬಹುದು, ಇವತ್ತು ನಾವು ಮರಣ ಹೊಂತೀವಿ, ಇನ್ನೂ ಟೈಮ್ ಅದ, ಆದ್ದರಿಂದ ಸಾಧನೆಯನ್ನು ಮಾಡಿಕೊಳ್ಳಬಹುದು ಅಂತೇನಾದರೂ ಇದೆಯಾ? ಪರೀಕ್ಷಿತ ಮಹಾರಾಜನಿಗೆ ಶಮೀಕ ಋಷಿಯ ಶಿಷ್ಯ ಬಂದು ಹೇಳಿದ್ದಂತೆ, ಏನು ರಾಜ, ನಿನಗಿನ್ನ ಬಹಳ ಆಯಸ್ಸಿಲ್ಲ, 7 ದಿವಸ ಮಾತ್ರ ಇದೆ, ಇನ್ನು 7 ದಿವಸದಲ್ಲಿ ನೀನು ಸತ್ತೋಗ್ತೀಯಾ? ಭಾರಿ ಖುಷಿಯಾಗಿ ಆ ಪರೀಕ್ಷಿತ ರಾಜ ಹೇಳಿದವನಿಗೆ ಶಾಲು ಹಚ್ಚಿ ಕಳಿಸಿದ್ದಂತೆ, ಮರ್ಯಾದೆ ಮಾಡಿ ಕಳಿಸಿದ್ದಂತೆ. ಯಾರೋ ಕೇಳಿದ್ರು, ಏನು ಸ್ವಾಮಿ ತಲೆ ಕೆಟ್ಟಿದೆಯಾ ನಿಮಗೆ ಅಂತ ಕೇಳಿದ್ರಂತೆ. ನಿಮ್ಮ ಸಾವು ಇನ್ನು 7 ದಿವಸದ ಅಂತ ತಿಳ್ಕೊಂಡು ಹೇಳಿದವನು ನೀವು ಇಷ್ಟು ಗೌರವ ಕೊಟ್ಟು ಶಾಲು ಹಚ್ಚಿ ಕಳಿಸಿರಿ, ಏನು ನಡೆಸಿರಿ ಅಂತ ಕೇಳಿದ್ರಂತೆ. ಅದಕ್ಕೆ ಪರೀಕ್ಷಿತ ಹೇಳಿದಂತೆ, ನೋಡು ಮಹಾರಾಯ, ಇಷ್ಟು ದಿವಸ ಅದೂ ನಿರ್ಧಾರ ಇದ್ದಿದ್ದಿಲ್ಲ, ಯಾವಾಗ ಹೋಗ್ತೀನೋ ಯಾವಾಗ ಬಿಡ್ತೀನೋ ಎಂಬ ಭಯ ಇತ್ತು. ಆದರೆ ಈಗ ಒಂದು ನಿರ್ಧಾರ ಆಯ್ತು. ಏನು ಅಂದರೆ ಇನ್ನು 7 ದಿವಸ ಅಂತೂ ನಾ ಸಾಯೋದಿಲ್ಲ ಅಂತ ನಿರ್ಧಾರ ಆಯ್ತಲ್ಲ, ಅದಕ್ಕೆ ಅವನಿಗೆ ಗೌರವ ಮಾಡಿದೆ ಅಂತ ಹೇಳಿದ್ದಂತೆ. ನಮಗೆ ಯಾವಾಗ ಹೋಗ್ತೀವಿ ಯಾವಾಗ ಇರ್ತೀವಿ ಅನ್ನೋದೇನೋ ಗೊತ್ತಿಲ್ಲ. ಈ ಕ್ಷಣ ಇದ್ದವರು ಮುಂದಿನ ಕ್ಷಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ನಮ್ಮ ತಲೆಯಲ್ಲಿ ಒಂದು ಭ್ರಮೆ ಉಳ್ಕೊಂಡಿದೆ, ಏನಾಗ್ತದೆ ಬಿಡ್ರಿ, ಏನಾಗಲ್ಲ, ಆರಾಮಿದ್ದೀವಿ, ಏನು ಹೋಗಿದೆ, ನಿನ್ನೆ ಇದ್ವಿ, ಇವತ್ತು ಇದ್ವಿ, ನಾಳೆ ಎಲ್ಲ ಇದ್ದೇ ಇದ್ದೀವಿ, ಸುಳ್ಳೆ ಇದೇನು ಹಿಂಗಾಗ್ತದೆ ಅಂತ. ಅದು ಅನುಸ್ಯೂತತೆಯ ಪ್ರಭಾವ. ಇದ್ದುಕೊಂಡು ಬಂದದ್ರು ಒಂದು ತಲೆಯೊಳಗಿದ್ದದಕ್ಕೆ ಹಂಗಾಗ್ಯದ. ಆದರೆ ಯಾವ ಕ್ಷಣದೊಳಗೆ ಏನಾಗ್ತದೆ ಅಂಬೋದು ಗೊತ್ತಾಗೋದಿಲ್ಲ, ಇದು ಮಾತ್ರ ನಿಶ್ಚಿತ. ಅದಕ್ಕಾಗಿ ಹೇಳಿದ್ರು ನಿಶ್ಚಯಸಾಯ. ಅಲ್ರಿ, ಬರೇ ಮೋಕ್ಷ ಅಂತ ಬಡ್ಕೋತೀರಿ, ಸುಖ ಪಡೋದು ಬೇಡ, ನಾವು ಎಂಜಾಯ್ ಮಾಡೋದು ಬೇಡ ಎಂದರೆ ಅಂತ ಕೇಳಿದ್ರೆ, ವಿಷಯ ಸರ್ವತಸ್ಯ, ಸುಖ ಪಡಲಿಕ್ಕೇನು ಎಲ್ಲ ಗೆಲ್ಲಬೇಕಂದ್ರೆ ಸುಖ ಪಡ್ಲಿಕ್ಕೆ ಬರುತ್ತೆ. ಈ ಇಂದ್ರಿಯಗಳಿದೆಯಲ್ಲ, ಸುಖ ಪಡಬೇಕು ಅಂತ ಹೋಗ್ತೀವಲ್ಲ, ಒಂದು ತಮಾಷೆ ಮಾಡ್ತಾನೆ ಅವಧೂತ. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಜೀವ, ಹೆಣ್ಣು ಗಂಡು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಏನಿದೆ ಅಂದರೆ 11 ಜನ ಹೆಂಡತಿರು ಕಟ್ಕೊಂಡಿರುವಂಥ ಗಂಡಂದ್ರಂತ ನಾವೆಲ್ಲ ನೆನಪಿಟ್ಕೊಳ್ರಿ. ಎಲ್ಲ ಜೀವರು ಹೆಂಗಿದ್ದೀವಿ ಅಂದರೆ, ಹೆಣ್ಮಕ್ಳು ಇರ್ಬೋದು ಗಂಡಸರಿರ್ಬೋದು, ಅವ್ರು ಹೆಂಗಿದ್ದೀವಿ ಅಂದರೆ 11 ಜನ ಹೆಂಡಂದ್ರೆ ಕಟ್ಕೊಂಡು ಗಂಡಂದ್ರ ಕಥೆ ಅಂತ ನಮ್ದೆಲ್ಲ. ಯಾಕ್ರಿ, ಯಾರು 11 ಜನ ಹೆಂಡಂದ್ರೆ ನಮಗೆ ಅಂದರೆ, ಜಿಕ್ವೈಕತೋ ಮುಪಕರ್ಷತಿ ಕರ್ಹಿತರ್ಷಾನ್ ಶೀಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ ಘ್ರಾಣೋನ್ಯತಶ್ಚಪಲ ದೃಕ್ವಚ ಕರ್ಮ ಶಕ್ತಿ ಬಕ್ವಸ್ಸಪತ್ನೈವ ಗೇಹ ಪತಿಂ ಲುನಂತಿ. 11 ಜನ ನಮ್ಮಲ್ಲೇ ಇದ್ದಾರಂತೆ ಹೆಂಡಂದ್ರು. ಯಾರು? 11 ಇಂದ್ರಿಯ ಇವೆಯಲ್ಲ, ಈ 11 ಇಂದ್ರಿಯಗಳೇ ನಮಗೆ 11 ಜನ ಹೆಂಡಂದ್ರಂತೆ.
ಕಣ್ಣು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಪಂಚಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಬಾಯಿ, ಮೂಗು, ನಾಲಿಗೆ, ತ್ವಗೀಂದ್ರಿಯ. ಕೈ, ಕಾಲು, ಮಲಮೂತ್ರ ವಿಸರ್ಜನೆ ಮಾಡುವ ಸ್ಥಳಗಳು ಇವೆಲ್ಲ ಏನಿವೆ ಅಲ್ಲ, ಇವು 5. ಮನಸ್ಸೊಂದು 11. ಇವು ಹೇಗಿವೆ ಅಂತ ಕೇಳಿದರೆ ಅವಧೂತ ಒಂದು ದೃಷ್ಟಾಂತ ಕೊಡ್ತಾನೆ. ಒಬ್ಬ ವ್ಯಕ್ತಿ 11 ಜನರನ್ನು ಮಾಡಿಕೊಂಡ್ರೆ ಏನು ಕಥೆಯಾಗತ್ತೆ ಸ್ವಲ್ಪ ಊಹಿಸಿಕೊಳ್ಳ್ರಿ ಅಂತಾನೆ. ಒಬ್ಬ ವ್ಯಕ್ತಿ ಅಕಸ್ಮಾತ್ 11 ಜನರನ್ನು ಮಾಡಿಕೊಂಡ್ರೆ, 11 ಹೆಣ್ಣನ್ನು ಮಾಡಿಕೊಳ್ಳೋ ಅರ್ಹತೆ ನಮಗಿಲ್ಲ ಬಿಡ್ರಿ. ಒಂದು ಮಾಡಿಕೊಂಡ್ರೇನೆ ಕಥೆ ಮುಗಿದು ಹೋಗಿರುತ್ತಲ್ಲಿ. ಅಲ್ಲಿ ಇನ್ನು ಎಂದೆಂದು ದೇವರನ್ನು ಕೇಳ್ಕೊತಿರ್ತಾನಂತೆ ಪ್ರತಿ ಸರ್ತಿ, ಸ್ವಾಮಿ ಜನ್ಮಾಂತರ ಅಂತ ಇದ್ದರೆ ಈ ಮದುವೆ ಮಾತ್ರ ಮಾಡಿಸ್ಬೇಡ, ಇನ್ನೇನು ಬೇಕಾದ್ರೂ ಮಾಡಿಸ್ಕೋಬೇಕಂತ. ಅವನು 1ನೇ ಜನ್ಮಕ್ಕೆ ಇಟ್ಟು ಅನುಭವ ಪಟ್ಬಿಟ್ಟಿರ್ತಾನೆ ಒಬ್ಬರಿಂದಲೇ. ಇನ್ನು 11 ಜನರನ್ನು ಕಟ್ಕೊಂಡ್ರೆ ಹೇಗೆ ಸಾಧ್ಯ? ನಾರದರಿಗೆ ತಮಾಷೆ ಅನ್ನಿಸ್ತಂತೆ. ಏನು ಅಂದರೆ ಕೃಷ್ಣ 16,000 ಮಂದಿ ಜೊತೆಗೆ ಹೇಗಿರ್ತಾನೆ, ಒಬ್ಬರಿಬ್ಬರ ಜೊತೆಗೆ ಇರೋದೇ ಕಷ್ಟ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರಂತೆ. ನೆನ್ಪಿಟ್ಕೊಳ್ರಿ ನಾರದರು. ಅದಕ್ಕೆ ಒಬ್ಬ ಜೀವ, ಒಬ್ಬ ಗಂಡಸು 16 ಜನರ ಜೊತೆಗೆ ವಿವಾಹ ಮಾಡಿಕೊಂಡು ಸ್ತ್ರೀಯರನ್ನು ತೂಗಿಸಿಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ? ಒಬ್ಬಳು ಒಂದು ಕಡೆಗೆ ಹೇಳಿದ್ರೆ ಇನ್ನೊಬ್ಳು ಇನ್ನೊಂದು ಕಡೆಗೆ ಎಳಿತಾಳಂತೆ. ಏನ್ರಿ ಆಕೆ ಒಬ್ಬಕಿನ ಮೇಲಿಂದ ಬಂದಾಳ, ನಾವೇನು ಬಂದಿಲ್ಲ ಮತ್ತೆ ಅಂತ ಇಕ್ಕಿ ಹೇಳ್ತಾಳ. ಇಕ್ಕಿ ಹೇಳ್ದಾಳ ಅಂತ ಇಕ್ಕಿ ಕಡೆ ಹೋದ್ರಕ್ಕೆ ಅಂತಾಳೆ, ಯಾಕೆ ಹೆಂಗೆ ಅನ್ನಿಸ್ತದೆ ಅಂತ ಇಕ್ಕಿ ಹೇಳ್ತಾಳಂತೆ. ಹಾಗೆ ನಮ್ಮ ಇಂದ್ರಿಯಗಳಿವೆ ಅಂತೆ. ಜಿಹ್ವೈಕತೋಚ್ಯುತ ವಿಕರ್ಷತಿ, ಒಂದು ಕಡೆಗೆ ನಾಲಿಗೆ ಎಳೆಯುತ್ತೆ, ಬಾ 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 ರುಚಿ ರುಚಿ ಇದೆ ಅಂತ. ಇನ್ನೊಂದು ಕಡೆಗೆ ತೊಗುದರಂ ಶವಡಂ ಕುತಷ್ಟಿತ, ಕಿವಿ ಕೇಳ್ತಂತೆ, ಅಲ್ಯಾಕೆ ಹೋಗ್ತಿ ಇಲ್ಲಿ ಬಾ ಅಂತ. ಹೊಟ್ಟೆ ಇಲ್ಲಂತದಂತೆ. ಮೂಗೊಂದು ಕಡೆ ಕಳೀತದಂತೆ. ಯಾವ ಇಂದ್ರಿಯಗಳು ಎಲ್ಲಿ ಕರೆಯುತ್ತೋ ಗೊತ್ತಿಲ್ಲ. ಎಲ್ಲರಿಗೂ ಸಮಾಧಾನ ಮಾಡೋದ್ರೊಳಗಾಗಿ ನಮ್ಮ ಸಮಾಧಿಯೇ ಆಗೋಗಿರುತ್ತೆ. ಅವರ ಸಮಾಧಾನ ನಮ್ಮ ಸಮಾಧಿ. ಆದ್ದರಿಂದ ಇಂದ್ರಿಯಗಳ ತೃಪ್ತಿಯನ್ನು ಮಾಡಲಿಕ್ಕೆ ಒದ್ದಾಡಬೇಡ್ರಿ. ದೇಹ ಬಂದಾಗ ಚೆನ್ನಾಗಿ ಸಾಧನೆಯನ್ನು ಮಾಡಿಕೊಳ್ಳ್ರಿ. ಅಲ್ಪ ಇಷ್ಟು ಮಂದಿ ಗುರುಗಳ ಕಡೆ ಹೋಗಿ ಪಾಠ ಹೇಳಿಸ್ಕೊಂಡು ನೀನು ಒಬ್ಬರ ಕಡೆಯಿಂದ ಪಾಠ ಸಾಲೋದಿಲ್ಲೇನು ಅಂದರೆ ಅವಧೂತ ಅಂತಾನೆ, ಒಬ್ಬ ಗುರುಗಳ ಕಡೆಯಿಂದ ಎಂದೂ ಪಾಠ ಕಲಿಬಾರದು. ಭಾಗವತ ನಿರ್ಧಾರ ಮಾಡಿದೆ ಇದನ್ನು. ನಹಿ ಏಕಸ್ಮಾತ್ ಗುರೋಹೋ ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮ ಏತದ್ ಅದ್ವಿತೀಯಂ ಗೀಯತೆ ಬಹುಧಾ ಋಷಿಭಿಃ. ಬಹಳ ಗುರುಗಳನ್ನು ಮಾಡಿಕೊಂಡಾಗಲೇ ನಮಗೆ ಇದ್ದ ಜ್ಞಾನಕ್ಕೆ 2 ಅಂಶ ಹೆಚ್ಚಳ ಆಗತ್ತಂತೆ. ಒಂದು, ಇದ್ದ ಜ್ಞಾನ ಗಟ್ಟಿಯಾಗತ್ತೆ. 2ನೇದ್ದು ಜ್ಞಾನ ಬೆಳೆಯುತ್ತೆ. 2 ಆಗಬೇಕು. ಜ್ಞಾನ ಬೆಳಿಬೇಕು, ಇದ್ದ ಜ್ಞಾನ ಗಟ್ಟಿಯಾಗಬೇಕು ಅಂದರೆ ಅನೇಕ ಜನ ಗುರುಗಳ ಕಡೆ ಅಧ್ಯಯನ ಮಾಡಬೇಕು. ಒಂದೇ ವಿಷಯವನ್ನೇ ನಾವು ಅನ್ಬೋದೇನ್ರಿ, ಒಂದೇ ಭಾಗವತ ಎಷ್ಟು ಮಂದಿ ಕಡೆಯಿಂದ ಕೇಳಬಹುದು ಅಂತ ವಿಚಾರ ಮಾಡ್ತಾ ಬರ್ರಿ. ವರ್ಷದಿಂದ ಭಾಗವತ ಕೇಳ್ತಾ ಇದ್ದೀರಿ. ಹಿಂದಿನ ಬಾರಿ ಕೇಳಿದಾಗಲೂ ಈ ಬಾರಿ ಕೇಳಿದಾಗಲೂ ಮತ್ತೆ ವ್ಯತ್ಯಾಸ ಆಗಿರುತ್ತೆ ಜ್ಞಾನದಲ್ಲಿ. ಯಾವ ವಿಷಯಗಳು ನಮಗೆ ಗೊತ್ತಿದೆಯೋ ಆ ವಿಷಯ ಏನಾಗಿರುತ್ತೆ, ದೃಢವಾಗಿರುತ್ತೆ. ಮತ್ತು ಹಾಗಾಗಿ ಜ್ಞಾನ ಗಟ್ಟಿಯಾಗಲಿಕ್ಕೆ ಮತ್ತು ಜ್ಞಾನ ಬೆಳೀಲಿಕ್ಕೆ ಅವಕಾಶ ಏನು ಅಂದರೆ ಅನೇಕ ಗುರುಗಳ ಕಡೆಗೆ ಕೇಳುವಿಕೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬೇ ಗುರುವಿನಿಂದ ನಿಮಗೆ ಜ್ಞಾನ ಆಗುವುದಿಲ್ಲ. ಆಚಾರ್ಯ ಸ್ಪಷ್ಟ ವಿವರಣೆ, ಏಕಸ್ಮಾತ್ತು ಗುರೋಹೋ ಜ್ಞಾನಂ ನೈವ ಜಾಯತೆ ನೈವ ಕಸ್ಯಚಿತ್. ಒಬ್ಬ ಗುರುವಿನಿಂದ ಎಂದೂ ಜ್ಞಾನ ಆಗುವುದಿಲ್ಲ. ಆದರೆ ಹಂಗ ಅಲ್ರಿ, ಮತ್ತು ಏನೂ ಆಗೋದೇ ಇಲ್ಲ ಅಂತ ಆಯ್ತಲ್ಲ ಅಂದರೆ ಒಬ್ಬ ಗುರುವಿನಿಂದ ಆಗುತ್ತೆ, ಇಲ್ಲ ಅಂದಿಲ್ಲ. ಯಾರಿಂದ? ಏಕಸ್ಮಾದೇವ ಜಾಯೇತ ಯೋಗ್ಯಾತ್ ಬ್ರಹ್ಮಪದಸ್ಯತು. ಬ್ರಹ್ಮ ಪದವಿಗೆ ಯೋಗ್ಯರಾಗಿದ್ದಾರಲ್ಲ, ಅರ್ಥಾತ್ ಋಷಿಯೋಗಿಗಳಿದ್ದಾರಲ್ಲ, ಸ್ವಯಂತು ಉಪದಿಶೇ ಜ್ಞಾನಂ ವೈರಿಂಚ ಪದಯೋಗಿನಃ. ಬ್ರಹ್ಮ ಪದವಿಗೆ ಬರುವಂಥ ರುಚಿಯೋಗಿಗಳು, ಯೋಗ್ಯರು, ಅವರು ಒಬ್ಬರು ಹೇಳಿದರೆ ಸಾಕು ಎಲ್ಲ ಜ್ಞಾನ ಆಗತ್ತೆ. ಅವರನ್ನು ಬಿಟ್ಟು ಉಳಿದವರು ಯಾರೇ ಹೇಳಿದರೂ ಕೂಡ ಒಬ್ಬರಿಂದ ಜ್ಞಾನ ಆಗೋದಿಲ್ಲ. ಅನೇಕ ಜನ ಬೇಕೇ ಬೇಕು. ಜ್ಞಾನಂ ಪ್ರಾಪ್ಯ ಬಹುರ್ಭೇಪಿ. ಅನೇಕ ಜನರಿಂದ ಜ್ಞಾನ ಪಡಿಬೇಕು ನಾವು. ಆದರೆ ಅನೇಕ ಜನರಿಂದ ಜ್ಞಾನ ಪಡೆದೀವಿ ಅಂತ ಅನ್ನೋದಕ್ಕೆ ಬ್ರಹ್ಮದೇವರಿಂದ ಬೇಡ ಅನ್ಲಿಕ್ಕೆ ಬರೋದಿಲ್ಲ ಅಂತ. ಬ್ರಹ್ಮದೇವರಿಂದ ಮತ್ತೆ ಪಡಿಲೇಬೇಕಂತ. ಯಾವಾಗ? ವಿರಜಾ ನದಿ ಸ್ನಾನ ಆಗುವಾಗ ಬ್ರಹ್ಮದೇವರು ಮತ್ತೆ ಪಾಠ ಹೇಳ್ತಾರಂತ ನೆನ್ಪಿಟ್ಕೊಳ್ರಿ. ಇಲ್ಲಿ ಇಷ್ಟೆಲ್ಲ ಕಲಿತು ಸಾಧನೆ ಮಾಡಿಕೊಂಡು ಮುಗೀತಪ್ಪ, ಇನ್ನೇನು ಓದೋದು ಬರೆಯೋದಿಲ್ಲ, ಇನ್ನು ಸುಸೂತ್ರ ಆರಾಮ್ ಬರೇ ಎಂಜಾಯ್ಮೆಂಟು ಅಂತ ಮೋಕ್ಷಕ್ಕೆ ಹೋಗ್ತಿದ್ರೆ ಮತ್ತೆ ಅಲ್ಲೂ ಪಾಠ ಹೇಳಿ ಕಳಿಸ್ತಾನಂತ. ಅಂದರೆ ಬಹಳ ಜನರ ಕಡೆಯಿಂದ ಜ್ಞಾನ ಪಡೆದು ಕೊನೆಗೆ ಬ್ರಹ್ಮದೇವರ ಕಡೆಗೆ ಜ್ಞಾನ ಪಡೆದ ಮೇಲೆ ಆ ಜ್ಞಾನಕ್ಕೆ ಒಂದು ಹಂತ ಬರುವುದು ಹೊರತಾಗಿ ಒಬ್ಬರಿಂದ ಕಲಿತ ಮಾತ್ರಕ್ಕೆ ಬರೋದಿಲ್ಲ. ಆದ್ದರಿಂದ ಅನೇಕ ಜನ ಗುರುಗಳ ಕಡೆಗೆ ಪಾಠವನ್ನು ಕಲಿಬೇಕಪ್ಪ ಅಂತ ಅವಧೂತ ಹೇಳಿ ಹೊರಟೋದ. ಅವಧೂತನ ಹೊರಟೋದ ಮೇಲೆ ಅವನು ಸರ್ವಸಂಗ ವಿನಿರ್ಮುಕ್ತ ಸಮಚಿತ್ತೋ ಬಭೂವ ಅಂತ ಹೇಳ್ತಾರೆ. ಎಲ್ಲವನ್ನ ತ್ಯಾಗ ಮಾಡಿ ಯದು ಮಹಾರಾಜ ಸುಖವಾಗಿ ವಾಸ ಮಾಡಿದ. ಇದಿಷ್ಟಾದ ಮೇಲೆ ಉದ್ಧವ ತನಗೆ ಬಂದ ಪ್ರಶ್ನೆಗಳನ್ನು ಕೇಳ್ತಾ ಹೊರಡ್ತಾನೆ.
ತನಗೇನೇನು ಪ್ರಶ್ನೆಗಳು ಬರ್ತಾ ಇದೆಯೋ ಆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಹೊರಡ್ತಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಹೊರಡಬೇಕು. ಎಷ್ಟೆಷ್ಟು ಅದ್ಭುತವಾದ ಉತ್ತರಗಳು, ಪ್ರಶ್ನೆಗಳು ಅಂದರೆ ಪ್ರಾಯ ನಿಮಗೆ ಹೇಳಿದ್ರೆ ಏನೋ ಹೇಳ್ತಾರೆ ಬಿಡ್ರಿ ಅಂತ ಅನ್ನಿಸ್ಬಹುದು. ಈಗ ನಾವು 1 ವಾರ ಸಮಯ ಹಾಕಿವಲ್ಲ, ಹೀಗೆ ಇನ್ನೊಂದು 15 ದಿವಸ ಸಮಯ ಹಾಕಿದರೆ ಆಗ ಕೃಷ್ಣ ಹೇಳಿದ ಉಪದೇಶ ಉದ್ಧವನಿಗಾದದ್ದು ಅರ್ಥ ಆಗುತ್ತೆ. ಇಷ್ಟೇನ ಹೇಳೋದು. ಹೀಗೆ ಈಗೇನು 1 ವಾರ ಸಮಯವನ್ನು ಹಾಕಿ ಇಲ್ಲಿಯವರೆಗೆ ಬಂದೀವಿ ನಾವೀಗ. ಎಲ್ಲಿಯವರೆಗೆ? ಅವಧೂತನ ಕಥೆಯವರೆಗೆ ಕೇಳಿದ್ದೇವೆ. ಇನ್ನು ಅವಧೂತನ ಕಥೆ ಮುಗಿದ ಮೇಲೆ ಕೃಷ್ಣ ಉದ್ಧವರ ಸ್ವಂತಕ್ಕೆ ಉಪದೇಶಗಳಿವೆಯಲ್ಲ, ಆ ಉಪದೇಶ ಕೇಳಬೇಕು ಅಂದರೆ ಮತ್ತೊಂದು 15 ದಿವಸ ಹಾಕ್ಬೇಕು ನಾವು. ಅಂದರೆ ಸರಿಯಾಗಿ ಅರ್ಥ ಆಗುತ್ತೆ ಅಲ್ಲ. ಅಷ್ಟು ಒಂದೊಂದೊಂದೊಂದು ವಿಷಯಗಳನ್ನು ಬಹಳ ಸುಂದರವಾಗಿ ಹೇಳ್ತಾ ಹೊರಡ್ತಾನೆ. ಈಗ ಇವತ್ತು ಇರೋ ಪಿರಿಡಿನಲ್ಲಿ ಇನ್ನು ಉಳಿದ ವಿಷಯದಲ್ಲಿ ಕೆಲವು ಸಂಗ್ರಹ ಮಾಡಿ ಹೇಳ್ತಾ ಇದ್ದೇನೆ. ಮೊನ್ನೆ ಏನು ಅಂದರೆ ಉದ್ಧವ ಕೇಳ್ತಾನೆ, ಕೃಷ್ಣ ಭಗವಂತ ಮತ್ತು ಜೀವ ಇವರಿಬ್ಬರು ಎಲ್ಲಿದ್ದಾರೆ ಅಂತ ಒಂದು ಪ್ರಶ್ನೆ. ದೇವರು ಒಂದು ಕಡೆಗೆ, ಜೀವ ಒಂದು ಕಡೆಗೆ ಅಂತ ಆದರೆ ವಾಸ್ತವಿಕವಾಗಿ ಏನು ತೊಂದರೆ ಇಲ್ಲ. ಆದರೂ ಸುಮ್ಮನೆ ಕೇಳ್ತಾನೆ, ದೇವರಿಗೂ ಭಗವಂತನಿಗೂ ಸಂಬಂಧ ಹೇಗಿದೆ? ಅವನು ಒಂದು ಕಡೆಗೆ, ಇವನು ಒಂದು ಕಡೆಗೆ ಇದ್ದಾರ, ಅಥವಾ ಇಬ್ಬರೂ ಒಂದೇ ಕಡೆಗೆ ಕೂಡಿಕೊಂಡಿದ್ದಾರ? ದೂರ ಇದ್ದ ಅಂದರೆ ಭಗವಂತ ಈ ಜೀವನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದಾ, ಅಥವಾ ಹತ್ತಿರ ಇದ್ದೇ ಏನಾದರೂ ಅವನನ್ನು ಕೆಲಸ ಮಾಡಿಸಬಹುದು, ನಿಯಮನವನ್ನು ಮಾಡಬಹುದಾ? ಹೇಗೆ ಇದೆಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ನಮ್ಗೆ ಹಾಗೆ ಆಗಿದೆ ನೋಡಿ. ಕೆಲವರು ಇರ್ತಾರೆ, ಹೇಳಿಬಿಟ್ಟು ಕೆಲಸ ಮಾಡಿಬಿಡ್ತಾರೆ. ಇನ್ನು ಕೆಲವರಿಗೆ ಎದುರಿಗೆ ನಿಂತು ಮಾಡಿಸೋ ತನಕ ಮಾಡೋದಿಲ್ಲ. ಬೆನ್ನತ್ತಿ ಮಾಡಿಸೋದು ಅಂತ ಕರೀತಾರೆ ಅದನ್ನು. ಬೆನ್ನತ್ತಿ ಮಾಡಿಸೋ ತನಕ ಕೆಲವರು ಮಾಡೋದೇ ಇಲ್ಲ. ಇನ್ನು ಕೆಲವರು ನೀವು ಹೇಳಿದರೆ ಸಾಕು ಮುಗಿಸ್ಬಿಟ್ಟಿರ್ತಾರೆ ಕೆಲಸವನ್ನು. ಹಾಗೆ ಭಗವಂತ ಜೀವನ ಹಿಂದೆ ಬೆನ್ನತ್ತಿ ಎದುರಿಗೆ ನಿಂತುಕೊಂಡು ಜೊತೆ ನಿಂತುಕೊಂಡು ಕೆಲಸ ಮಾಡಿಸ್ತಾನೋ, ಅಥವಾ ದೂರದಲ್ಲಿ ನಿಂತುಕೊಂಡೇ ಕೆಲಸ ಮಾಡಿಸ್ತಾನೋ ಅಂದರೆ ಎರಡೂ ರೀತಿಯಿಂದ ಮಾಡಿಸ್ತಾನೆ ಪರಮಾತ್ಮ ಅಂತ ಉತ್ತರ ಇದೆ ಶಾಸ್ತ್ರದಲ್ಲಿ. ಭಗವಂತ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಅದೇ ವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಭಗವಂತ ಅಲ್ಲಲ್ಲಲ್ಲಿ ನಿಂತು ಅವರ ಜೊತೆಗೆ ನಿಂತುಕೊಂಡು ಕೆಲಸವನ್ನು ಮಾಡಿಸ್ತಾನೆ. ಹೌದಾ? ದೂರದಲ್ಲಿ ನಿಂತು ಮಾಡಿಸ್ತಾನೆ, ಏನು ತೊಂದರೆ ಇಲ್ಲ. ಭಗವಂತ ದೂರದಲ್ಲಿ ನಿಂತು ಕೆಲಸವನ್ನು ಮಾಡಬಹುದು, ಅಲ್ಲಲ್ಲಿ ನಿಂತು ಕೆಲಸವನ್ನು ಮಾಡಬಹುದು ಪರಮಾತ್ಮ ಅಂದರೆ ಸಂತೋಷ. ದೂರದಿಂದ ನಿಂತರೆ ಏನು ಸಮಸ್ಯೆ ಇಲ್ಲ ನಮಗೆ. ಹತ್ತಿರ ಇದ್ದು ಮಾಡಿಸ್ತಾನೆ ಅಂತೆಲ್ಲ. ಎಲ್ಲಿ ಇದ್ದಾನೆ, ಎಷ್ಟು ಹತ್ತಿರ ಇದ್ದಾನೆ ಅಂತ ಕೇಳಿದರೆ ಜೀವನ ಒಳಗಿದ್ಬಿಟ್ಟಾನೆ. ಈ ದೇಹ ಇದೆಯಲ್ಲ, ಈ ದೇಹದಲ್ಲಿ ಜೀವ ಇದ್ದಾನೆ, ಜೊತೆಗೆ ಪರಮಾತ್ಮ ಸೇರಿಬಿಟ್ಟಿದ್ದಾನೆ. ಎಷ್ಟು ಜೊತೆಗಿದ್ದಾನೆ ಅಂದರೆ ಒಂದು ಕ್ಷಣವೂ ಅವನು ಬಿಟ್ಟಿಲ್ಲ. ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ತಲವಕಾರದ ಕೊನೆ ಮಾತು ಒಂದೇ ಖಂಡದಲ್ಲಿ. ನೇದಂ ಯದಿದಂ ಉಪಾಸತೆ. ನೀನು ಭಗವಂತ ಅಂದರೆ ಎಲ್ಲಿದ್ದಿ ಅಂತ ತಿಳ್ಕೊಂಡಿದ್ದಿ? ಎಲ್ಲೋ ದೂರ ಇದ್ದ, ನಮಗೇನು ಸಂಬಂಧ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ. ಯದಿದಂ ಉಪ ಆಸತೆ, ನಿನ್ನ ಹತ್ತಿರ ಇದ್ದಾನಲ್ಲ ಅವನನ್ನು ದೇವರು ತಿಳ್ಕೊ. ನಿನಗಿಂತ ನಿನ್ನ ಹತ್ತಿರ ಇದ್ದವನು. ಉದ್ಧವ ಅಂತ, ಸ್ವಾಮಿ ಸರಿ, ಇನ್ನೊಂದು ಪ್ರಶ್ನೆ ಬರ್ತೀವಾಗ. ಏನು? ಪರಮಾತ್ಮ ಇಲ್ಲೇ ಇದ್ದಾನೆ, ಹೌದು. ಜೀವ ಇಲ್ಲೇ ಇದ್ದಾನೆ, ಇಲ್ಲೇ ಸರಿ. ಇಬ್ಬರು ಒಂದೇ ದೇಹದಲ್ಲಿ ಇದ್ದಾನೆ, ಹೌದೋ? ಯಾಕೆ ಸಮಸ್ಯೆ ಬಂತು? ಅಲ್ಲ, ಇಬ್ಬರೂ ಇದೇ ದೇಹದಲ್ಲಿ ಇದ್ದಾರೆ ಅಂತಂದರೆ ಈ ದೇಹದಲ್ಲಿ ಉಂಟಾಗುವ ಸುಖ ದುಃಖಗಳು ಜೀವನಿಗೆ ಆದಂತೆ ದೇವರಿಗೂ ಆಗುತ್ತಾ ಅಂತ ಒಂದು ಪ್ರಶ್ನೆ ಇಟ್ಬಿಟ್ಟ. ನೋಡಿ, ಅವನ ಪ್ರಶ್ನೆ ಚೆನ್ನಾಗಿದೆ. ಪ್ರಶ್ನೆ ಏನು? ದೇವರು ಮೊದಲು ಎಲ್ಲಿದ್ದಾನೆ ಅಂತ. ಇಲ್ಲೇ ಇದ್ದಾನೆ. ಸರಿ, ಇಲ್ಲೇ ಇದ್ದಾನೆ ಭಗವಂತ ಅಂತ ಹೇಳಿದರೆ ಈ ದೇವರಿಗೆ ದೇಹದಲ್ಲಿ ಉಂಟಾಗುವ ವಿಕಾರಗಳು ಆಗ್ತದೇನೋ? ಯಾಕೆ ಅಂದರೆ ಒಂದೇ ಮನೆಯಲ್ಲಿ ಇಬ್ಬರಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ಮನೆಯಲ್ಲಿ ಇಬ್ಬರಿದ್ದಾಗ ಮನೆಗೆ ಏನಾದರೂ ತೊಂದರೆ ಆದರೆ, ಮನೆ ಬಿದ್ದರೆ, ಮನೆಗೆ ಬೆಂಕಿ ಬಿದ್ದರೆ, ಮನೆಯಲ್ಲಿ ನೀರು ಹರಿದ್ರೆ ಇಬ್ಬರಿಗೂ ಆಗತ್ತದು ಸಾಮಾನ್ಯ. ಇಬ್ಬರಿಗೂ ಬೆಂಕಿ ತಗಲೋದು, ನೀರು ತಗಲೋದು, ಮನೆ ಬಿದ್ದರೆ ಇಬ್ಬರಿಗೂ ಬೀಳಬೇಕು, ಇದೆಲ್ಲ ಕಾಮನ್. ಆದರೆ ಇದರಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ದೇಹದಲ್ಲಿ ಭಗವಂತನಿಗೂ ಜೀವನಿಗೂ ಇಬ್ಬರಿಗೂ ಸುಖ ದುಃಖಗಳು ಸಮ ಆಗುತ್ತೋ? ಆಗೋದಿಲ್ವೋ? ಆಗೋದಿಲ್ಲ ಅಂದರೆ ಹೇಗಾಗೋದಿಲ್ಲ? ಆಗುತ್ತೆ ಅಂದರೆ ಮತ್ತೆ ದೇವರು ಹೇಗವನು? ಅವನು ದೇವರು ಅಂತ ಹೇಗೆ ಕರಿಬೇಕು ಅವನನ್ನು? ಉತ್ತರ ಕೊಟ್ಟವು ಕೃಷ್ಣ. ಸ್ವಲ್ಪ ಕೇಳ್ಕೊ. ಏನು ಅಂದರೆ, ಸುಪರ್ಣವೇತೌ ಸದೃಶೌ ಸಖಾಯೌ ಯದೃಚ್ಛಯಾ ಕೃತ ನೀಡೌ ಚ ವೃಕ್ಷೇ ಏಕಸ್ತಯೋ ಖಾದತಿ ಪಿಪ್ಪಲನ್ನಂ ಅನ್ಯೋ ನಿರನ್ನೋ ಪಿಬಲೇನ ಭೂಜಾನ್. ಒಂದು ಸುಂದರವಾದ ಮಾತು. ಈ ದೇಹವನ್ನು
ಒಂದು ರೂಪಕವನ್ನು ಕೊಡ್ತದೆ. ಕೃಷ್ಣ ಒಂದು ದೃಷ್ಟಾಂತದ ಮೂಲಕ ಹೇಳ್ತಾನೆ ವಿಷಯವನ್ನು. ಈ ದೇಹ ಅಂದರೆ ಒಂದು ಮರ ಅಂತ ತಿಳ್ಕೋ, ಒಂದು ಗಿಡ. ಈ ಗಿಡದಲ್ಲಿ 2 ಪಕ್ಷಿಗಳು ಕೂತಾವಂತ. ಸುಪರ್ಣವೇತೌ ಸದೃಶೌ ಸಖಾಯೌ ಯದೃಚ್ಛಯ ಕೃತ ನೀಡೌ ಚ ವೃಕ್ಷೇ. ದೈವ ಇಚ್ಛೆಯಿಂದ ಭಗವತ್ ಸಂಕಲ್ಪಾನುಸಾರವಾಗಿ ಈ ದೇಹವೆಂಬ ಗಿಡದಲ್ಲಿ 2 ಪಕ್ಷಿಗಳು ಮನೆ ಮಾಡಿಕೊಂಡು ಕೂತಿವೆ ಅಂತ. ದೇಹ ವೃಕ್ಷದೊಳ್ 2 ಪಕ್ಷಿಗಳಿಗವು ಎಂದಿಗೆ ಬಿಡದೆ ಪರಮ ಸ್ನೇಹದಿಂದಲಿ ಕರ್ಮಜ ಫಲಗಳುಂಬ ಜೀವಕಗ. ದೇಹ ವೃಕ್ಷದೊಳು, ದೇಹವೆಂಬುವಂತಹ ವೃಕ್ಷದಲ್ಲಿ ಪಕ್ಷಿಗಳಿಗವು 2 ಪಕ್ಷಿಗಳು ಕೂತಾವಂತ. ಹೆಂಗವ ಅಂದರೆ ಪರಮಾಶ್ಚರ್ಯ. ಭಾಗವತ ಹೇಳ್ತದೆ ಸದೃಶವು ಥೇಟ್ ಅಂತ, ಗೊತ್ತೇ ಆಗಿರಬಾರ್ದು. ಏನ್ರಿ ಇದು ಯಾವುದು ಸದೃಶವು? ಆಶ್ಚರ್ಯ ಆಗತ್ತೆ. ಜೀವ ಪರಮಾತ್ಮ ಇಬ್ಬರು ಸದೃಶ ಇದ್ದಾರ? ಹೌದು. ಯಾಕೆ ಸದೃಶ ಇಲ್ಲ? ಅದಕ್ಕೆ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬೇರೆ ಬೇರೆ ದರ್ಶನಗಳು ಹುಟ್ಟಿತು. ಭಗವಂತ ಹೇಗೆ ಜ್ಞಾನಾನಂದಮಯನೋ ಜೀವನು ಹಾಗೆ ಜ್ಞಾನಾನಂದಮಯ. ಇದು ಮೇಲಿರೋ ಚರ್ಮ ಗಿರ್ಮ ಎಲ್ಲ ತೆಗೆದ್ಮೇಲೆ ಒಳಗೆ ಸಿಗೋದ್ರಿ ಅದು ಜೀವ, ಈ ಸಿಗೋದಿಲ್ಲ. ಮತ್ತು ಜ್ಞಾನಾನಂದಮಯನಾದವನು ಭಗವಂತ ಹೇಗೋ ಸಚ್ಚಿದಾನಂದ ಮೂರ್ತಿ, ನಾವು ಸಚ್ಚಿದಾನಂದ ಮೂರ್ತಿಗಳೇ. ಬರೇ ಸದೃಶ ಅಷ್ಟೇ ಅಲ್ಲ, ಸಖಾಯವು ಗೆಳೆಯರಂತ. ದೇವರು ನಮಗೆ ಏನು ಅಂದರೆ ಗೆಳೆಯ. ಇದನ್ನೇನು ಬಿಟ್ಕೊಂಡ್ಬಿಡ್ರಿ, ಇನ್ಯಾರು ಅಲ್ಲ. ಈಗ ಗೆಳೆಯ ಅಂದರೆ 2 ರೀತಿಗಳೆಂದಿದ್ದಾರಂತೆ. ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಗೆಳೆಯಂದ್ರು ಅಂದರೆ ಹೇಗೆ? ಸುಹೃತ್ ಅಂತ ಒಬ್ಬ, ಮಿತ್ರ ಅಂತ ಒಬ್ಬರು ಇರ್ತಾರೆ, ಇಬ್ಬರು ಇದ್ದಾರಂತೆ. ಏನಂಗಂದ್ರೆ ಸುಹೃತ್ ಅಂತ ಒಬ್ಬ, ಮಿತ್ರ ಅಂತ ಒಬ್ಬ ಅಂದ್ರೆ ಏನು? 2 ರೀತಿಗಳೇನು? ನಾವು ಅವನಿಗೆ, ಅವನು ನಮಗೆ. ಹೀಗಿರೋರು ಒಂದು ರೀತಿಗಳೇನು ಇದ್ದಾರಂತೆ. ಪರಸ್ಪರ ಗೆಳೆಯ ಮಾಡಿಕೊಂಡು ಏನಾರ ಕಷ್ಟ ಬಂತು ಅಂತಂದರೆ ಹೋಗಿ ಕೇಳಿದ್ರೆ, ನೋಡಪ್ಪ ಗೆಳೆಯ ಕಷ್ಟ ಬಂದಿದೆ ಅಂದರೆ, ನೀ ಯಾಕೆ ಚಿಂತೆ ಮಾಡ್ತೀಯೋ, ನಾನು ಇದ್ದೀನಿ ಅಂತ ಹೇಳಿ ಬಂದು ಸಹಾಯ ಮಾಡಿ ಕೊಡುವ ಗೆಳೆಯ ಒಬ್ಬ. ಇನ್ನೊಬ್ಬರು ಇದ್ದಾರಂತೆ ಶ್ರೀಮದಾಚಾರ್ಯ ಹೇಳುವ ಗೆಳೆಯ. ಇನ್ನೊಬ್ಬರು ಯಾರು ಅಂದರೆ, ನಿಮಗೆ ಕಷ್ಟ ಬರುತ್ತೆ ಅಂತ ಮೊದಲು ಅವನೇ ತಿಳ್ಕೊಂಡು ಅವನೇ ಬಂದು ನಿಮಗೆ ಅದರ ಬಗ್ಗೆ ಎಚ್ಚರ ಕೊಟ್ಟು ನಿಮ್ಮನ್ನು ಅದರಿಂದ ಸೇವ್ ಮಾಡ್ತಾನಂತೆ. ಇಂಥೊಬ್ಬ ಗೆಳೆಯ ಇದ್ದಾನಂತೆ. ಗೆಳೆಯರಲ್ಲಿ 2 ರೀತಿ ಗೆಳೆಯರು ನೋಡ್ರಿ. ಇಂಥ ಅದ್ಭುತ ವಿಷಯಗಳನ್ನು ಆಚಾರ್ಯನ ಮುಂದೆ ಇಡ್ತಾ ಇದ್ದಾರೆ. ಮೊದಲನೇದು, ನನ್ನ ಕಷ್ಟ ನನಗೆ ಬಂದಿದೆ ಅಂತ ಗೊತ್ತಾಗಿ ನಾನು ಹೋಗಿ ಹೇಳಬೇಕು. ನಿಮ್ಮ ಹತ್ರ ಬಂದು ನಂಗೆ ಕಷ್ಟ ಬಂದಿದೆ, ಓಕೆ ಸಾಲ್ವ್ ಮಾಡೋಣ ತಗೊಳ್ಳೋ, ಏನು ತಲೆ ಕೆಡಿಸ್ಕೋಬೇಡ. ಯಾವುದೋ ಬ್ಯಾಂಕಲ್ಲಿ ಒಂದು ಲೋನ್ ತೆಗಿಬೇಕು, ಶ್ಯೂರಿಟಿ ಹಾಕಬೇಕು, ಯಾರನ್ನೋ ಕರ್ಕೊಂಡು ಹೋಗ್ಬೇಕು. ಬಂದ, ನೋಡಪ್ಪ ಮನೆ ಕಟ್ಸ್ಬೇಕಾಗಿದೆ, ಹಣದ ವ್ಯವಸ್ಥೆ ಸ್ವಲ್ಪ ತೊಂದರೆ ಆಗಿದೆ, ನೀನು ಶ್ಯೂರಿಟಿ ಹಾಕ್ತೀಯ. ಏನು ತೊಂದರೆ ಮಾರಾಯ, ನೀ ನಮ್ಮ ಗೆಳೆಯ, ನಿನಗೆ ಮಾಡಲಾರ್ದೇನು ಅಂತ ಬಂದು ಶ್ಯೂರಿಟಿ ಹಾಕ್ತಾರಲ್ಲ, ಈತ ಒಬ್ಬ ಗೆಳೆಯ. ಇನ್ನೊಬ್ಬ ಇದ್ದಾರಂತೆ, ನೀವೇನು ಹೇಳ್ರಿ ಬಿಡ್ರಿ, ಕೇಳ್ರಿ ಬಿಡ್ರಿ, ಆದರೆ ಯಾವಾಗಲೂ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾನಂತೆ. ನಮಗೆ ಕಷ್ಟ ಬರ್ತದೆ ಅಂತ ಮುಂಚೆ ಅವರು ಊಹಿಸಿಕೊಳ್ತಾನಂತೆ, ತಕ್ಷಣ ಬರ್ತಾನಂತೆ. ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಈ ಮನೆಯಲ್ಲಿ ಅಮ್ಮ ಇರ್ತಾಳೆ ನೋಡ್ರಿ. ಈ ಅಮ್ಮ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳಂತೆ ಯಾವಾಗಲೂ. ಅದು ಮುಂದೆ ಈ ಚಳಿಗಾಲ ಪ್ರಾರಂಭ ಆಯಿತು, ಮಳೆಗಾಲ ಪ್ರಾರಂಭ ಆಗುತ್ತೆ ಅಂತ ಗೊತ್ತಾಗತ್ತಲ್ಲ ಅಮ್ಮನಿಗೆ. ಅವಳೇನು ಮಾಡ್ತಾಳೆ ಅಂದರೆ, ಮಗುವಿಗೆ ಮೊದಲೇ ಬೆಚ್ಚಗಿನ ಅಂಗಿ ಹಾಕಿಬಿಡ್ತಾಳಂತೆ. ಶಟ್ರ್ ಹಾಕಿ, ಕಾಲ್ಸೀಲ್ ಹಾಕಿ, ತಲೆ ಕಟ್ಟಿಟ್ಬಿಡ್ತಾಳೆ. ಈ ಕೂಸಿಗೆ ಇದೇನು ಕಥೆ, ಇದು ನನಗೆ ಯಾಕೆ ಕಟ್ಟಿಲ್ಲ ಅಮ್ಮ ಅಂತ ಗೊತ್ತಾಗೋದಿಲ್ಲ. ಆದರೆ ಅಮ್ಮನಿಗೆ ಗೊತ್ತು, ಚಳಿಗಾಲ ಬರ್ತಾ ಇದೆ, ಹೀಗೆ ಬಿಟ್ಬಿಟ್ರೆ ಕೂಸಿಗೆ ಶೀತ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ಅವಳೇ ತಿಳ್ಕೊಂಡು ವ್ಯವಸ್ಥೆ ಮಾಡಿಬಿಟ್ಟಿರ್ತಾಳೆ. ಹೀಗೊಬ್ಬ ಮಿತ್ರ ಇದ್ದಾನೆ ಜಗತ್ತಿನಲ್ಲಿ, ನೆನ್ಪಿಟ್ಕೊಳ್ಳಿ. ಭಗವಂತ ಯಾವ ಮಿತ್ರ ಅಂತ ಕೇಳಿದ್ರೆ, 2ನೇ ಅಂತ ಹೇಳಿದ್ನಲ್ಲ, ನಮಗೆ ಕಷ್ಟ ಬರುವ ಮೊದಲೇ ಗೊತ್ತಾಗಿತ್ತು ನನಗೆ ಭಗವಂತನಿಗೆ, ಅದನ್ನು ಪರಿಹಾರ ಮಾಡುವ ಮಿತ್ರ ದೇವರು ಅಂತ ತಿಳ್ಕೊಬೇಕಂತ. ಕಷ್ಟ ಬಂದಾಗ ಹೇಳಿಕೊಂಡು ಪರಿಹಾರ ಅಲ್ಲ, ಬರೋಕ್ಕಿಂತ ಮೊದಲೇ ತಿಳ್ಕೊಂಡು ಪರಿಹಾರ ಮಾಡಿರ್ತಾನಂತೆ. ಈ ಜ್ಞಾನ ನಮಗಿರೋದಿಲ್ಲ ಅಷ್ಟೆ. ಅದಕ್ಕೆ ಸುಪರ್ಣವೇತೌ ಸದೃಶೌ ಸಖಾಯೌ ಯದೃಚ್ಛಯ ಕೃತ ನೀಡೌ ಚತೇ ವೃಕ್ಷೇ. ಹೌದು, ಇಬ್ಬರೂ ಇದೇ ದೇಹದಲ್ಲಿ ಇದ್ದಾರೆ ಅಂತಂದ್ರೆ ಮತ್ತೆ ಸುಖ ದುಃಖ ಸಮ ಆಯ್ತಲ್ಲ. ಇಬ್ಬರೂ ಒಂದೇ ಮನೆಯಲ್ಲಿ ಇದ್ದಾರೆ, ಬಿಸಿಲು ಬಿದ್ದದ, ಒಬ್ಬಂಗೆ ಶೆಕೆ ಆಗ್ಲಿಕ್ಕತ್ತದ, ಇನ್ನೊಬ್ಬಂಗೆ ಶೆಕೆ ಆಗಿಲ್ಲ ಅಂದ್ರೆ ಅರ್ಥ ಏನು? ಇಬ್ಬರು ಒಂದೇ ಮನೆಯಾಗಿದ್ದಾರೆ, ಬಿಸಿಲು ಬಂದದ ಕಿಟಕಿಯಾಗಿಂದ ಬಾಜು ಇದ್ದಾರೆ, ಒಬ್ಬನಿಗೆ ಮಾತ್ರ ಬಿಸಿಲು ತಾಗ್ಯದ, ಇನ್ನೊಬ್ಬನಿಗೆ ತಾಗಿಲ್ಲ ಅಂತ ಆಗ್ತದೇನು? ಇಲ್ಲ. ಮತ್ತು ಹಂಗಾರೆ ದೇವರು ಅಂತ ಹೇಗಿರ್ಬೇಕು? ಅವನಿಗೂ ದುಃಖ ಆದರೆ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ಅಂತಾರೆ. ಏನು ಅಂದರೆ, ಏಕಸ್ತಯೋ ಖಾದತಿ ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್. ಒಬ್ಬನು ಮಾತ್ರ ಈ ದೇಹದಲ್ಲಿ ಉಂಟಾಗುವ ಸುಖ ದುಃಖಗಳನ್ನು ಅನುಭವಿಸ್ತಾನಂತೆ,
ಇನ್ನೊಬ್ಬನಿಗೆ ಅನುಭವಿಸುವುದಿಲ್ಲ. ನೆನಪಿಟ್ಟುಕೊಳ್ರಿ. ಇಬ್ಬರು ನೀರಿನಾಗ ಬಿದ್ದಾನ ತಿಟ್ಕೊಂಡಂತ, ಒಬ್ಬವ ಬಿದ್ದವ ನೀರಿನಾಗಿಂದ ಎದ್ದು ಬರ್ತಾನೆ, ಇನ್ನೊಬ್ಬ ಮುಳಿಗೆ ಹೋಗ್ತಾನೆ. ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಕೊಡ್ತೀರಿ ನೀವು? ಅವ್ನಿಗೆ ಈಸು ಬರ್ತಿತ್ತು, ಅದಕ್ಕೆ ಬಂದ, ಇವ್ ಬರಲಿಲ್ಲ. ಓ, ಹಾಗಾದರೆ ವ್ಯತ್ಯಾಸ ಆಯಿತು. ಇಬ್ಬರೂ ನೀರಿನಲ್ಲಿ ಬಿದ್ದರೂ ಕೂಡ ಈಸು ಬರ್ತಿದ್ರಿಂದ ಎದ್ದು ಬಂದ, ಇವನಿಗೆ ಈಸಬಾರದೇ ಇದ್ರಿಂದ ಮುಳುಗಿದ. ಹಾಗಾದರೆ ಈ ದೇಹದಲ್ಲಿ ಜೀವ ಪರಮಾತ್ಮ ಇಬ್ಬರೂ ಇದ್ದರೂ ಕೂಡ ಒಬ್ಬರು ಮಾತ್ರ ಸುಖವನ್ನು ಅನುಭವಿಸ್ಬೋದು, ಸುಖ ದುಃಖವನ್ನು ಅನುಭವಿಸ್ಬೋದು, ಇನ್ನೊಬ್ಬರು ಆ ಸುಖ ದುಃಖಗಳಿಗೆ ಒಳಗಾಗೋದಿಲ್ಲ. ಹಾಗಾಗುವ ಅವಕಾಶ ಇದೆ. ಅದಕ್ಕಾಗಿ ಉಪನಿಷತ್ತು ಹೇಳಿತು, ಭಾಗವತ ಹೇಳಿತು, ಏಕಃ ತಯಃ ಅನ್ಯಃ. ಒಬ್ಬರು ಇದ್ದಾನಲ್ಲ ಅದರಲ್ಲಿ ಊಟವೇ ಮಾಡೋದಿಲ್ಲಂತೆ, ಇನ್ನೊಬ್ಬರು ಇದ್ದಾನಲ್ಲ ಊಟವನ್ನೇ ಮಾಡ್ತಾನಂತ. ತುಂಬ ಸುಂದರವಾಗಿ ಹೇಳ್ತಾನೆ. ದೇಹ ವೃಕ್ಷದೊಳೆರಡು ಪಕ್ಷಿಗಳಿಗ ಭುಜಂದಿಗೂ ಬಿಡದೆ ಪರಮ ಸ್ನೇಹದಿಂದಲಿ ಕರ್ಮಜ ಫಲಗಳುಂಬ ಜೀವ ಖಗ. ಕರ್ಮಜ ಫಲಗಳ ಉಂಬ ಜೀವ ಖಗ. ನಾವಿದ್ದೀವಲ್ಲ, ಕರ್ಮದಿಂದ ಬರ್ತದಲ್ಲ ಫಲ, ಆ ಫಲವನ್ನು ಉಣ್ತಿರ್ತೀವಂತೆ. ದೇವರೇನು ಮಾಡ್ತಾನೆ? ಶ್ರೀಹರಿಯುತ ಸಾರಭಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹ ಕೀವ ವಿಶಿಷ್ಟ ಪಾಪ ಕ್ಲೇಶವೆಲ್ಲರಿಗೆ. ಅವನು ಸಾರಭಕ್ತ, ಅವನಿಗೆ ಯಾವ ಬಾಧಕವೂ ಇಲ್ಲ. ಇನ್ನೊಂದು ಚಮತ್ಕಾರ ಇದೆ. ಇಷ್ಟುಂಡು ಉಂಡ ಹಕ್ಕಿ ಸೊರಗ್ಲಿಗತ್ತದಂತ, ಉಡದೇ ಇರೋ ಹಕ್ಕಿ ಬಲವಾಗೈತಣ್ಣ ಅಂತ ಮತ್ತೊಂದು ದಾಸರದ ಹಾಡು. ಊಟ ಮಾಡೋ ಪಕ್ಷಿ ಸ್ವಲ್ಪ ಹೊಂಟದಂತ ಪಾಪ, ಊಟ ಮಾಡದೇ ಇರೋ ಪಕ್ಷಿ ಟೊಣ್ಣಾಗಿ ಕೂತದಂತ. ಏನು ಆಶ್ಚರ್ಯ ಆತಪ್ಪ. ಏನದು? ತಯೋರನ್ಯ ಪಿಪ್ಪಲಂ ಸ್ವಾತ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಊಟ ಮಾಡುವ ಪಕ್ಷಿ ಸ್ವರ್ಗತದ, ಊಟ ಮಾಡದೇ ಇರೋ ಪಕ್ಷಿ ದಪ್ಪಾಗ್ಯದ. ಇದು ಉಪನಿಷತ್ನಲ್ಲಿ ಬಂತೀಗ. ಒಂದು ಸರ್ತಿ ವಾದಿರಾಜರು ಉಡುಪಿಯಿಂದ ಯಾತ್ರೆ ಹೊರಟ್ರಂತ. ಅಲ್ಲಿ ಶಂಕರನಾರಾಯಣ ದೇವಸ್ಥಾನ ಇದೆ, ಉಡುಪಿಯಿಂದ ಮುಂದೆ ಹೋಗುವಾಗ ಒಂದು ಕಡೆಗೆ ಬರುತ್ತೆ. ಅಲ್ಲಿ ಹೋದಾಗ ವಾದಿರಾಜರಿಗೆ ಶಂಕರನಾರಾಯಣ ದೇವಸ್ಥಾನದಲ್ಲಿ ಒಂದು ಆಶ್ಚರ್ಯ ಕಂಡಿತಂತೆ. ಅವರು ಬರೆದಿಟ್ಟಿದ್ದಾರೆ ವಾದಿರಾಜರು. ಏನು ಅಂದರೆ, ನಾನು ಇಷ್ಟು ದಿವಸ ಈ ಶ್ರುತಿ ಖರೆ ಹೇಳುತ್ತೋ ಇನ್ನೇನು ಹೇಳುತ್ತೋ ಅಂತ ವಿಚಾರ ಮಾಡ್ತಾ ಇದ್ದೆ. ಶ್ರುತಿ ಸತ್ಯ ಹೇಳುತ್ತೆ ಅಂತ ನನಗೆ ಈ ಶಂಕರನಾರಾಯಣ ದೇವಸ್ಥಾನದಲ್ಲಿ ಬಂದಾಗ ಸಿದ್ಧ ಆಯಿತು. ಏನು ಅಂದರೆ, ಆ ದೇವಸ್ಥಾನದಲ್ಲಿ ಲಿಂಗ ಇದೆ. ಒಂದು ಲಿಂಗದಲ್ಲಿ ಏನೇ ಒಂದು ಕಡೆಗೆ ನಾರಾಯಣ, ಇನ್ನೊಂದು ಕಡೆಗೆ ಶಂಕರ, ಇಬ್ಬರು ಇದ್ದಾರೆ. ರುದ್ರದೇವರು ಮತ್ತು ನಾರಾಯಣ ಇಬ್ಬರು ಇದ್ದಾರೆ ಒಂದೇ ಲಿಂಗದಲ್ಲಿ. ನೋಡಿದಾಗ ಸ್ವಲ್ಪ ಅವತ್ತಿನ ಕಾಲ, ಎಲ್ಲ ಕಾಲಕ್ಕೂ ಇದ್ದವರೇ. ನಮ್ಮ ದೇವರು ದೊಡ್ಡವರು ಅಂತ ಅನ್ನೋ ಜನ ಎಲ್ಲ ಕಾಲಕ್ಕೂ ಇದ್ದವರೇ, ಅದೇನು ಸಮಸ್ಯೆ ಇಲ್ಲ. ಎಲ್ಲಿ ಶಿವನ ಭಾಗ ಇತ್ತಲ್ಲ ಅದಕ್ಕೆ ಚೆನ್ನಾಗಿ ಪೂಜೆ ಮಾಡ್ತಿದ್ರಂತೆ. ಈ ನಾರಾಯಣ ಇದ್ದ ಭಾಗ ಇತ್ತಲ್ಲ ಪೂಜೆನೇ ಮಾಡ್ತಿರ್ಲಿಲ್ಲಂತೆ. ಅದರಲ್ಲೂ ಭಾಗ. ಈ ನಮ್ಮಲ್ಲಿ ಎಷ್ಟು ಬುದ್ಧಿವಂತರು ಗೊತ್ತಾಗ್ತಾ ಇಲ್ಲ. ಲಿಂಗದಲ್ಲಿ ಭಾಗ ಮಾಡಿಕೊಂಡು ಶಿವ ಯಾವ ಕಡೆಗೆ ಇದ್ದಾನೆ ಅಂತ ತಿಳಿದಿದ್ದಾರಲ್ಲ, ಅಲ್ಲಿ ಚೆನ್ನಾಗಿ ಅದಕ್ಕೆ ಅಲಂಕಾರ, ಪಂಚಾಮೃತ, ನೈವೇದ್ಯ ಎಲ್ಲ ಮಾಡ್ತಿದ್ರಂತೆ. ಇನ್ನೊಂದು ಪಾರ್ಟ್ ಇದೆಯಲ್ಲ ಪಾಪ, ನಾರಾಯಣ ಇದ್ದ ಪಾರ್ಟ್ ಇದೆಯಲ್ಲ, ಅಲ್ಲಿ ಏನು ಮಾಡಿದ್ದಿಲ್ವಂತೆ. ಅಭಿಷೇಕ ಇಲ್ಲ, ನೈವೇದ್ಯ ಇಲ್ಲ. ಆದರೆ ದೂರದಿಂದ ಲಿಂಗವನ್ನು ವಾದರಾಜರು ಅಬ್ಸರ್ವ್ ಮಾಡಿದ್ರಂತೆ. ನೋಡಿಬಿಟ್ಟು ಹೊಟ್ಟೆ ಹಿಡ್ಕೊಂಡು ಹಾಕ್ಬಿಟ್ರಂತೆ ವಾದರಾಜರು. ಏನಾಯಿತು ಅಂದರೆ, ವಿಚಾರ ಮಾಡ್ತಿದ್ದೆ, ದ್ವಾಸುಪರ್ಣ ಶ್ರುತಿಗೆ ದೃಷ್ಟಾಂತ ಎಲ್ಲಾದರೂ ಸಿಗ್ತದೇನು ಅಂತ ಸಖತ್ತಾಗಿ ಸಿಕ್ತು ಅಂದ್ರಂತೆ. ಯಾಕೆ ಅಂದರೆ, ಅನಶ್ನನ್ ಅನ್ಯೋ ಅವಿಚಾಕಶೀತಿ. ಉಣ್ಣುವ ಹಕ್ಕಿ ಬಡವಾಗೈತಣ್ಣ, ಉಣ್ಣದ ಹಕ್ಕಿ ಬಲವಾಗೈತಣ್ಣ. ಯಾವ ಭಾಗಕ್ಕೆ ಲಿಂಗಕ್ಕೆ ನಿತ್ಯದಲ್ಲಿ ನೈವೇದ್ಯ ಕೊಡ್ತಿದ್ರು ನೋಡ್ರಿ, ಆ ಲಿಂಗದ ಭಾಗ ಸೊರಗಿ ಬಿಟ್ಟಿತ್ತಂತೆ, ಸೊಳ್ಳಾಗಿ ಸೊರಗಿತ್ತಂತೆ. ಎಲ್ಲಿ ನೈವೇದ್ಯ, ಅಲಂಕಾರ, ಪೂಜೆ, ಅಭಿಷೇಕ ಇದ್ರೆ ಅದು ಕರೆಕ್ಟಾಗಿತ್ತಂತೆ. ಲಿಂಗ ದುಂಡಿಗಿದ್ರೆ ಒಂದು ಕಡೆಗೆ ಸೊರಗುತ್ತಾ ಬಂದಿತ್ತಂತೆ, ಇನ್ನೊಂದು ಕಡೆಗೆ ಹಾಗೇ ಇತ್ತಂತೆ. ಏನಾಗಿದ್ದಿಲ್ಲಂತೆ, ಸೌದಿದ್ದಿಲ್ಲ, ಏನಾಗಿದ್ದಿಲ್ಲಂತೆ. ವಾದರಾಜರಂದ್ರೆ ಕರೆಕ್ಟ್. ಅದು ಒಂದೇ ದೇಹವೆಂಬುವಂತಹ ಮರದಲ್ಲಿ ಎರಡು ಪಕ್ಷಿಗಳು ಕೂತಾವ, ಒಂದೇ ಲಿಂಗದಲ್ಲಿ ಎರಡು ಪಕ್ಷಿಯವ, ಒಂದು ಜೀವ, ಒಂದು ಪರಮಾತ್ಮ. ಅಲ್ಲಿ ಜೀವ ಪಕ್ಷಿ ಕರ್ಮ ಫಲವನ್ನು ಉಣ್ತಾದ, ಅಭಿಷೇಕ, ನೈವೇದ್ಯ, ಪಂಚಾಮೃತ ಉಣ್ಲಿಕ್ಕತ್ತದ, ಸೊರಗ್ಲಿಕ್ಕತ್ತದ. ಇದು ಏನೂ ಉಣ್ತಾ ಇಲ್ಲ, ಇದು ಕರೆಕ್ಟ್ ಅದ ಅಂತ ಅನ್ನೋದನ್ನು ಉಪನಿಷತ್ತು ಹೇಳಿತ್ತಲ್ಲ, ಇದು ನೋಡಿದ್ರೆ ಕರೆಕ್ಟ್ ಆಯಿತು ಅಂತ ವಾದರಾಜರು ತೀರ್ಥಪ್ರಬಂಧದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಮಾತನ್ನು. ಅದಕ್ಕೆ ಸುಪರ್ಣೋ ದ್ವಾಸುಪರ್ಣ ಸೈಜಾ ಸಖಾಯು. ಉದ್ಧವ ಕೇಳಿದ ಪ್ರಶ್ನೆಗೆ ಎಷ್ಟು ಸುಂದರವಾದ ಉತ್ತರ ಕೊಡಬೇಕು ದೇವರು ನೋಡಪ್ಪ. ಆದ್ದರಿಂದ ಈ ದೇಹದಲ್ಲಿ ಇದ್ರೂ ಪರಮಾತ್ಮ ಸೃಷ್ಟಿಯಾದಿಗಳನ್ನು ನಡೆಸ್ತಾನೆ, ಅವನಿಗೇನು ಬಾಧಕ ಇಲ್ಲ, ಮತ್ತೆ ಅವನಿಗೆ ಈ ಕರ್ಮ ಫಲಗಳಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ತಿಳಿದುಕೊಂಡಿರು ಅಂತ ಹೇಳಿದ. ಇದು ಮುಗಿದ ಮೇಲೆ ಪರಮಾತ್ಮನಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಉದ್ಧವ. ಅಲ್ಲಿ ಪ್ರಶ್ನೆಗಳು ಉತ್ತರಗಳು ಕೊಡೋದು. ಏನು ದೇವರು ಹೇಳುವ ಮಾತು ತುಂಬ ಸುಂದರವಾದದ್ದು. ಎಂತಹ
ಮಾತುಗಳನ್ನು ನಾವು ಕೇಳಬೇಕು. ಜೀವನದಲ್ಲಿ ಎಂಥ ಮಾತುಗಳನ್ನು ಕೇಳಬಾರದು. ಇದು ಒಂದು ಪ್ರಶ್ನೆ ಕೇಳುತ್ತಾರೆ. ಯಾವ ಮಾತನ್ನು ಕೇಳಬೇಕು? ಜೀವನದಲ್ಲಿ ಯಾವುದೋ ಇದು ಮಾತು ಕೇಳ್ತಿರ್ತೀವಿ, ನಮಗೇನು ಪ್ರಶ್ನೆ ಇಲ್ಲ. ನಮಗೆ ಅವ್ಯವಸಾಯಾತ್ಮಿಕ ಬುದ್ಧಿ ಬಹಳದ, 108 ಹಂಟಿಗಳವ. ಶ್ರೋತವ್ಯಾನಿಘ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ದ್ವಿತೀಯ ಸ್ಕಂದ ಪ್ರಾರಂಭದಲ್ಲಿ ಹೇಳುವಾಗಲೇ ಪರೀಕ್ಷಿತ ರಾಜರಿಗೆ ಶುಕಾಚಾರ ಅಂತಾರೆ, ಕೇಳಲಿಕ್ಕೆ ಏನೋ 100 ಹರಟಿ, ಅವ್ರ ಮನೆಗೆ ಹರಟಿ, ಇವ್ರ ಮನೆಗೆ ಹರಟಿ, ಇವ್ರ ಸುದ್ದಿ ಅವ್ರ ಸುದ್ದಿ, ಕೊನೆಗೆ ನಮ್ಮ ಸುದ್ದಿ, ಕೊನೆಗೆ ಯಾರು ಸುದ್ದಿಗೆ ಬರದೇ ಇದ್ದಂಗೆ ಇವ್ರು ಹೋಗ್ಬಿಡೋದು, ಅಷ್ಟೇ. ಇಷ್ಟು ಕೆಲಸ. ಏನು ಯಾರು ಕೇಳಬೇಕು, ಯಾರು ಬಿಡಬೇಕು? ಪರಮಾತ್ಮ ಒಂದು ಸೂತ್ರ ಹಾಕಿಕೊಟ್ಟ ನಮಗೆ. ಈ ಸೂತ್ರ ಹಿಡ್ಕೊಂಡ್ಬಿಡು, ಇದಿದ್ರೆ ಕೇಳು, ಇಲ್ಲದ್ರೆ ಕೇಳಬೇಡ. ಏನು ಸ್ವಾಮಿ? ಯಸ್ಯಾಂ ನಮೇ ಪಾವನಮಂಗ ಕರ್ಮ ಸ್ಥಿತ್ಯುದ್ಭವತ್ರಾಣ ನಿರೋಧವಸ್ಯ ಲೀಲಾವತಾರೇ ಹಿತಕರ್ಮ ವಾಸ್ಯಾತ್ ವಂದ್ಯಾಂ ಗಿರಂ ತಾಂ ವಿವ್ರಯನ್ನ ಧೀರಃ. ಯಾವ ಮಾತಿನಲ್ಲಿ ನನ್ನ ಮಹತ್ವವನ್ನು ತಿಳಿಸುವುದಿಲ್ಲವೋ, ಭಗವಂತನ ಮಹತ್ವವನ್ನು ಮಹಿಮೆಯನ್ನು ಹೇಳುವುದಿಲ್ಲೋ ಅಂಥ ಮಾತನ್ನು ನೀನು ಕೇಳಲಿಕ್ಕೆ ಹೋಗಬೇಡ. ವೇಸ್ಟ್ ಆಫ್ ಟೈಮ್, ನಿನ್ನ ಜೀವನ ವ್ಯರ್ಥ. ಹಾಳು ಹರಟೆಯನ್ನು ಕೇಳಿದ್ರೆ ಇಲ್ಲ ಸ್ವಾಮಿ, ಏನು ಹಂಗಂದ್ರೆ ನಂಗೆ ಅರ್ಥ ಆಗಿಲ್ಲ. ನೋಡು, ಕೆಲವೆಲ್ಲ ವೇಸ್ಟ್ ಕೆಲಸಗಳನ್ನು ಮಾಡ್ತಿರ್ತೀವಂತ ನಾವೆಲ್ಲ. ಆ ವೇಸ್ಟ್ ಕೆಲಸದಲ್ಲಿ ಇದೊಂದು ಕೆಲಸ, ವ್ಯರ್ಥ ಕೆಲಸದಲ್ಲಿ ಭಗವಂತನ ಮಹಿಮೆಯನ್ನು ಹೇಳದೇ ಇರುವ, ಭಗವಂತನ ಚರಿತ್ರೆಯನ್ನು ತಿಳಿಸದೇ ಇರುವಂತಹ ಹರಟೆಗಳನ್ನು ಹೊಡಿತಾ ಇರೋದು ಜೀವನದಲ್ಲಿ ದೊಡ್ಡ ವ್ಯರ್ಥ. ಹೇಗೆ ಅಂದರೆ, ಗಾಂ ದುಗ್ಧದೋಹಾಂ ಅಸತಿಂಚ ಭಾರ್ಯಾಂ ದೇಹಂ ಪರಾಧೀನಮಸತ್ ಪ್ರಜಾಂ ಚ ವಿತ್ತಂ ತ್ವತೀರ್ಥೀಕೃತ ಮಂಗವಾಚಂ ಹೀನಂ ಮಯಾ ರಕ್ಷತಿ ದುಃಖ ದುಃಖೀ. ಇಷ್ಟೆಲ್ಲ ಮಾಡೋದು ಹೇಗೆ ಅರ್ಥವೋ ಹಾಗೆ ಇದೊಂದು. ಯಾವುದು? ಗಾಂ ದುಗ್ಧದೋಹಾಂ, ಹಾಲು ಕೊಡದೇ ಇರೋ ಆಕಳು, ಅದನ್ನು ಸಾಕಿದ್ರೆ ನಿಮಗೇನು ಲಾಭ? ಉದಾಹರಣೆ ಮಾತ್ರ, ಸಾಕಬಾರ್ದು ಅನ್ನೋಲ್ಲ ಅರ್ಥ ಅಲ್ಲ. ಮತ್ತೆ ಹಾಗೆ ತಿಳ್ಕೊಬೇಡ್ರಿ. ನಮ್ಮಲ್ಲಿ ನಿನ್ನೆ ಯಾರೋ ಪುರಾಣ ಮುಗಿದ ಮೇಲೆ ಕೇಳಿದ್ರು, ಆಚಾರ ಪುರಾಣದಾಗ ನಿನ್ನೆ ಬಳಿ ಕಥೆ ಹೇಳಿದ್ರಿ ಛಲ ಆಯ್ತು ಅಂದ್ರೆ. ಯಾರೋ ಯಾಕ್ರಿ ಹಿಂದೆ ಕೊನೆಗೆ ಆ ಹುಡುಗಿ ಎಲ್ಲ ಬಳಿ ತೆಗೆದು ಒಂದೇ ಬಳಿ ಹಾಕೊಂಡು ನೋಡ್ರಿ, ನಾವು ಇನ್ನು ಮುಂದೆ ಹಂಗೆ ಇರ್ತೀವಿ ಅಂತ ಹೇಳಿ. ನಾನು ಹಣೆ ಹಂಗಲ್ರಿಪ್ಪ. ಅದ್ರ ಅರ್ಥದು ಅದು ಭಾಳ ಬಳಿ ಹಾಕ್ಕೊಂಡಿದ್ದನ್ನ ಒಂದೊಂದು ತೆಗೆದದ್ದು ಯಾಕೆ ಅಂದರೆ ಶಬ್ದ ಆಗಬಾರ್ದು ಅನ್ನೋದು ಅಷ್ಟೇ ಹೊರತಾಗಿ ಒಂದೇ ಹಾಕ್ಕೋಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅವ್ರು ಬಳಿ ಪೂರ್ಣ ಹಾಕ್ಕೋಬೇಕು ಅಂತ ತಾತ್ಪರ್ಯ ಅದಕ್ಕೆ. ಹಿಂಗೆ ಏನೋ ಹೇಳಿದ್ರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ನಮ್ಮಲ್ಲಿ. ಈ ಭಯಂಕರ ಬುದ್ಧಿವಂತರಿದ್ದಾರೆ, ಹಿಂಗೆ ಏನೋ ತಿಳ್ಕೊತಾರೆ. ಕೈ ತುಂಬ ಬಳಿ ಹಾಕ್ಕೊಳ್ಬೇಕು ಹೆಣ್ಮಕ್ಳು. ಅದು ಹೇಳಿದ ದೃಷ್ಟಾಂತ ಯಾಕೆ ಅಂದರೆ, ಒಂದೊಂದು ಇದ್ದರೆ, ಒಬ್ಬೊಬ್ಬರು ಇದ್ದರೆ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಅಷ್ಟೇ ತಾತ್ಪರ್ಯ ಹೊರತಾಗಿ ಒಂದೇ ಹಾಕ್ಕೊಂಡು ಸಪ್ಪಳ ಮಾಡಲಾರ ಅಡ್ಡಾಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಕೈ ತುಂಬ ಬಳಿ ಹಾಕ್ಕೊಳ್ಬೇಕು ಅನ್ನೋದು ತಾತ್ಪರ್ಯ. ಹಾಗೆ ಹೇಳಿದ್ರೆ ಆಕಳು ಸಾಕು. ಶ್ರೀಮದಾಚಾರ್ಯ ಅಂತಾರೆ, ಆಕಳು ಅಂದರೆ ಏನು? ಇದು ಆಕಳನ್ನು ನಾವು ಯಾಕೆ ರಕ್ಷಣೆ ಮಾಡ್ತೀವಿ? ವಾಸ್ತವಿಕವಾಗಿ ಆಕಳ ಬದುಕಿರುವಷ್ಟು ಕಾಲವೂ ರಕ್ಷಣೆ ಮಾಡಬೇಕು, ಇಲ್ಲ ಅಂತ ಅರ್ಥ ಅಲ್ಲ. ಅದೆಲ್ಲ ಧರ್ಮಶಾಸ್ತ್ರ ನ್ಯಾಯ ಅದೆಲ್ಲ ಕರೆಕ್ಟು. ಲೌಕಿಕ ವಿಚಾರ ಮಾಡಿರಿ ಒಂದು ಮಾತನ್ನು. ಆಕಳದ ಸಾಕೋದು ಯಾಕೆ ಅಂದರೆ ಅದು ಹಾಲು ಕೊಡುತ್ತೆ ಅನ್ನೋದಕ್ಕೆ. ಹೌದೋ ಇಲ್ಲೋ? ದುಗ್ಧದೋಹಾಂತು ಗಾಂ ರಕ್ಷೇತ್ ಕ್ಷೀರ ಮಾತ್ರ ಪ್ರಯೋಜನ ಯಥಾ ತತ್ವಧರೇ ಅನ್ಯವಾಚೋ ಧಾರಣ ವಿಷ್ಯತೆ. ಶ್ರೀಮದಾಚಾರ್ಯ ಅಂತಾರೆ, ಧರ್ಮಶಾಸ್ತ್ರ ಇದನ್ನೆಲ್ಲ ಬೇಡ. ಈ ಸದ್ಯಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ವಿಚಾರ ಮಾಡ್ರಿ ಅಂತ. ಒಬ್ಬ ವ್ಯಾಪಾರಿ ಇದ್ದಾನೆ, ಹಾಲು ಮಾರುವ ವ್ಯಾಪಾರಿ. ಆ ಹಾಲು ಮಾರುವ ವ್ಯಾಪಾರಿ ಆಕಳನ್ನು ಯಾಕೆ ರಕ್ಷಣೆ ಮಾಡ್ತಾನವನು? ಹಾಲು ಕೊಡ್ತದೆ, ಸಮರ್ಥವಾಗಿ ಹಾಲು ಬರುತ್ತೆ ಅಂತ ತಾನೇ ಅವನು ರಕ್ಷಣೆ ಮಾಡೋದು. ಅಕಸ್ಮಾತ್ ಹಾಲು ಕೊಡದೇ ಇದ್ದಾಗಲೂ ಆ ವ್ಯಾಪಾರಿ ಆ ಆಕಳದ ರಕ್ಷಣೆ ಮಾಡಿದರೆ ಅವನಿಗೆ ಅದು ಏನಾಗುತ್ತೆ? ಭಾರ ಆಗುತ್ತೆ, ವ್ಯರ್ಥ ಕೆಲಸ ಆಗುತ್ತೆ ಅವನಿಗದು. ಅಂದಮೇಲೆ ಭಗವಂತನ ಕಥೆಯನ್ನು ಹೇಳದೇ ಇರುವ, ಮಹಿಮೆಯನ್ನು ಹೇಳದೇ ಇರುವ ಮಾತುಗಳನ್ನು ಕೇಳೋದು ಅಂದರೆ, ಹಾಲು ಕೊಡುವುದನ್ನು ನಿಲ್ಲಿಸಿದ ಆಕಳನ್ನು ಪೋಷಣೆ ಮಾಡಿದ್ರೆ ಎಷ್ಟು ವ್ಯರ್ಥವೋ ಅಷ್ಟೇ. ವ್ಯಾಪಾರಿಗೆ, ಎಲ್ಲರಿಗೂ ಅಲ್ಲ. ಧರ್ಮಶಾಸ್ತ್ರ ಪ್ರಕಾರ ಗೋವನ್ನು ರಕ್ಷಣೆ ಮಾಡಲೇಬೇಕು, ಅದು ಬದುಕಿರೋಷ್ಟು ಕಾಲವೂ ರಕ್ಷಣೆ ಮಾಡಬೇಕು, ಮಹಾಪುಣ್ಯ ಅದಕ್ಕೆ. ಇನ್ನೊಂದು ಸುಮ್ಮನೆ ತಮಾಷೆ ಹೇಳ್ತೀನಿ, ಏನು ಹೀಗೂ ಇರಬಹುದೇನೋ, ಗಾಂ ದುಗ್ಧದೋಹಾಂ ಅನ್ನೋದಕ್ಕೆ. ಉದ್ದಾಲಕ ಅಂತ ಒಬ್ಬ ಋಷಿ ಇದ್ದ. ಉಷನ್ಹ ವೈ ವಾಜಶ್ರವಸಃ ಸರ್ವವೇದ ಸಂದಕ್ಷಿಣಾಂ ದದೌ. ಅವನೊಂದು ಯಾಗ ಮಾಡಿದ್ನಂತೆ. ಏನು ಯಾಗ ಮಾಡಿದ? ಮನೆಯಲ್ಲಿ ಇದ್ದ ಸರ್ವ ಸಂಪತ್ತನ್ನು ದಾನ ಕೊಡುವ ಯಾಗ. ಇದೊಂದು ಯಾಗ ಇತ್ತು, ಪ್ರಾಯ ಗೊತ್ತಿಲ್ಲ ನಮಗೆ. ಯಾಗ ಮಾಡಿ ಮನೆಯನ್ನೇ ದಾನ ಕೊಟ್ಟು ಹೋಗ್ಬಿಡ್ಬೇಕಂತೆ. ಅದು ಸರ್ವಸ್ವ ದಕ್ಷಿಣ ಅಂತ ಕರೀತಾರೆ. ಅಷ್ಟು ಯಾರು ಹುಟ್ಟಿಲ್ಲ ಬಿಡ್ರಿ ಈ ಕಲಿಯುಗದೊಳಗೆ. ಮುಗಿದೋಯ್ತು, ಕೃಷ್ಣಾರ್ಪಣ ಅಷ್ಟು ಹುಟ್ಟುಬಿಟ್ಟು. ಅದು ಕೊಟ್ಟದ್ದನ್ನೆಲ್ಲ ಹಾಕ್ಕೊಳ್ಳೋದು ಹೊರತಾಗಿ ಕೊಡೋದೇನಿಲ್ಲ ನಮ್ಮಲ್ಲಿ. ಅಂಥ ದಾನ ಮಾಡಿದ ಪಾಪ. ಅದು ಏನಾಗಿತ್ತು ಅಂದರೆ, ಅವನ ಮನೆಯಲ್ಲಿ ಆಕಳಿದ್ದು ಬಂತು. ಎಂಥ ಆಕಳಿತ್ತು ಅಂದರೆ, ದುಗ್ಧದೋಹಾಹ ನಿರೀಂದ್ರಿಯಾಘ ಜಗ್ಧತೃಣಾಹ.
ಅವು ದಾನ ಕೊಟ್ಟಂತ. ದಾನ ತಗೊಂಡವ್ರಿದ್ರಲ್ಲ ಪಾಪ ಆಕಳನ್ನ ಮನೆಗೆ ಹೆಂಗೆ ಒಯ್ಯೋದು ಅಂತ ಸಮಸ್ಯೆ ಆಯ್ತಂತವ್ರಿ. ಯಾಕೆ? ಗೋದಾನ ಮಾಡಿದ್ದಂತೆ ಯಾಗ ಮಾಡಿ. ಅವು ಆಕಳು ಹೆಂಗಿದ್ದು ಅಂದರೆ ದುಗ್ಧ ದೋಹಾಹ, ಹಾಲು ಕೊಡೋದನ್ನು ನಿಲ್ಲಿಸಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತಂತ. ಇನ್ನೇನು ಹಾಲು ಕೊಡೋ ಚಾನ್ಸೇ ಇದ್ದಿದ್ದಿಲ್ಲಂತೆ ಅದಕ್ಕೆ. ಹೋಗ್ಲಿ ಬಿಡ್ರಿ, ಹಾಲು ಕೊಡಲಿಲ್ಲ ಮನೆಯಾಗ ಸುಮ್ಮನೆ ಮೇಯ್ಕೊಂಡು ನೀರು ಕುಡ್ಕೊಂಡಿರ್ತಾವಂದ್ರೆ ಜಗ್ಧ ತೃಣಾಹ, ಹುಲ್ಲು ತಿನ್ನೋದನ್ನು ನಿಲ್ಲಿಸಿ ಆಗಿತ್ತಂತೆ. ಎಷ್ಟೋ ದಿವಸ ಆಯ್ತು, ಇನ್ನು ಹುಲ್ಲು ತಿನ್ನೋ ಚಾನ್ಸೂ ಇರಲಿಲ್ಲಂತ. ಪೀತೋದಕಾಹ, ಹೋಗಿ ನೀರು ಕುಡಿತಾವಂದ್ರೆ ನೀರೂ ಕುಡಿಯೋ ಹಂಗಿರ್ಲಿಲ್ಲಂತ. ಇಂಥ ವಸ್ತುವನ್ನು ದಾನ ಮಾಡಿದ್ರೆ ಅದು ವೇಸ್ಟ್ ಹೌದೋ ಇಲ್ಲ ಹೇಳಿ ನೋಡಂತೆ, ವ್ಯರ್ಥ ಅದು. ನಮ್ಮಲ್ಲಿ ದಾನ ಅಂದ್ರೆ ಹೆಂಗಿರ್ತದೆ ಗೊತ್ತೇನ್ರಿ? ಭಾಳ ವಿಚಿತ್ರ ಇರ್ತದೆ ಅದು. ಅದು ಆಚಾರ್ಯಕ್ಕೆ ಕೊಡೋವು ಅಂತ ಒಂದಿಷ್ಟು ಎತ್ತಿಬಿಟ್ಟಿರ್ತಾರೆ. ಇದನ್ನು ಫಸ್ಟೇ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ಮೊದಲಿಗೆ ಅಧಿಕ ಮಾಸ, ಮಾವಿನ ಹಣ್ಣಿನ ಕಾಲ ಬಂದಿತ್ತು ಅಂದರೆ 33 ಹಣ್ಣು ಆಚಾರ್ಯರಿಗೆ ತಂದಿಡ್ತಾರೆ. ಮನೆಯಾಗ ವ್ಯವಸ್ಥೆ ಮಾಡಿಬಿಡ್ತಾರೆ. ನೋಡು, ಅವು ಮೆತ್ತಗಾಗ್ಯಾವಲ್ಲ, ಎಲ್ಲ ಆಚಾರ್ಯಗೆ ಇಟ್ಬಿಡೋಣ ಅಂತ ಹೇಳ್ತಾರೆ. ಅವು ಮೆತ್ತಗಾದ ಆಚಾರ್ಯ, ಅವು ಗಟ್ಟಿ ಇದ್ದಿಲ್ಲ ಮನೆಯಾಗ. ಅದು ಅವರು ಇವತ್ತು ಬರಲಿ, ನಾಳೆ ಬರಲಿ, ನಾಡ್ದು ಬರಲಿ, ಬಂದ ಕೂಡಲೇ ಆಚಾರ್ಯ ನಿಮ್ಮ ಸಲುವಾಗಿ ಸಂಕಲ್ಪ ಮಾಡಿ ಕೂತ್ಬಿಟ್ಟಿವಿ. ಏನು ಮಹಾರಾಯಣ ಬರಲೇ ಇಲ್ಲ ನೀವು ಅಂತ ಹೇಳಿ ಅವ್ರು ಕೊಟ್ಟರೆ ಆಚಾರ್ಯರು ಮನೆಗೆ ಒಯ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ದುಗ್ಧದೋಹಾಹ ನಿರೀಂದ್ರಿಯಾಹ ಅವೆಲ್ಲ ಅದು ಎಲ್ಲೇ ದಾರಿಯೊಳಗೆ ಪಿಚಕ್ಕಂದು ಒಡೆದು ಹೋಗುತ್ತೋ, ಹಣ್ಣಾಗಿ ಇಲ್ಲೇ ಶೀಕರಣೆ ಮಾಡ್ಕೊಂಡು ಹೋಗ್ತಾರೋ, ಮನೆಗೆ ಹೋಗೋದ್ರೊಳಗಾಗಿ ಎಂಥ ಕೆಟ್ಟ ಬುದ್ಧಿ ನಮ್ದೆಲ್ಲಾದರೂ. ಯಾಕೆ ಕೊಡ್ಬೇಕಂತಾವು? ಕೊಡಲೇಬೇಡ್ರಿ, ದಾನವೇ ಕೊಡಬೇಡ್ರಿ. ಕೊಡೋದಿದ್ರೆ ಫಸ್ಟ್ ಕ್ಲಾಸಾಗಿ ಕೊಡ್ರಿ, ಇಲ್ಲೇ ಕೊಡಬೇಡ್ರಿ. ದೇವರೇನು ಹೇಳಿಲ್ಲ ನಿಮಗೆ ಇಂಥವು ಕೊಡ್ರಿ, ಇಂಥ ಕೊಡ್ರಿ. ದಾನ ಕೊಡೋದಿದ್ರೆ ಮನಃಪೂರ್ತಿಯಾಗಿ ಕೊಡಬೇಕು. ಸುಮ್ಮನೆ ಕೊಳತದ್ದು, ಕೆಡಕಾಗಿದ್ದು, ಅವು ಒಣಗಿದ್ದು ಕೆಲವರು ಇರ್ತಾವ್ರಿ. ಇನ್ನೂ ಕೆಲವರು ಕೊಡ್ತಿರ್ತಾರೆ. ಅವ್ನ ಆಚಾರ ಎಲ್ಲಿ ಹಾಕೋಬೇಕು ಅಂತ ಗೊತ್ತಾಗಿರಬಾರ್ದು ರೀ. ಅವು ಭಯ ಹಾಕ್ಕೋಬೇಕೋ, ಕಿವಿ ಹಾಕ್ಕೋಬೇಕೋ, ಚಲ್ಲಿ ಹೊಡ್ಕೋಬೇಕೋ, ಮಾರ್ಕೆಟ್ ಗೊತ್ತಾಗಬಾರ್ದು. ಹಾಂ, ಮೊನ್ನೆ ಒಬ್ರು ಅದಕ್ಕೆ ಮಾಸ್ತಾಗ ಕೊಟ್ರಿ. ಏನು ಕೊಟ್ಟರು ಅಂದರೆ ಎಲ್ಲರೂ ಕೊಟ್ಟರು, ದಕ್ಷಿಣ ದಾನ ಎಲ್ಲ ಕೊಟ್ಟರು. ಯಾರೋ ಪೇಡೆ ಕೊಟ್ಟರು, ಹಣ್ಣು ಕೊಟ್ಟರು, ಎಲ್ಲ ಕೊಟ್ಟರು. ಮಡ ಆಚಾರ ನಿಂತಿದ್ರು. ಇವ್ರು ಹೋದ್ರು, ಸ್ವಾಮಿ ಕೈ ತೆಗಿರಿ ಅಂದರು. ಕೈ ಹಿಂಗೆ ಅಂದರು. ಹಿಂಗೆ ಹಾಕಿ ಮುಚ್ಚಿಟ್ಟು ಹೋಗ್ಬಿಟ್ರು ಅವರು. ಏನು ನೋಡಿದ್ರೆ 33 ಕೊಡಬೇಕು ಅನ್ನೋ ಗಡಿಬಿಡಿಯಾಗ 33 ದ್ರಾಕ್ಷಿ ಕೊಟ್ಟಿದ್ರಿ ರೀ ಅವರು. ಆಚಾರ ಕೈ ಎಲ್ಲಿ ಏನು ಮಾಡಲಿ ಇದ್ರ ಪಾಪ ಆಚಾರ ಒಂದು ದ್ರಾಕ್ಷಿ 33 ದ್ರಾಕ್ಷಿ ಏನು ಕಿವೆ ಹಾಕ್ಕೋಬೇಕು, ತಲೆಗಳು ಹಂಗೆ ಎಲ್ಲಿ ಹಾಕ್ಕೋಬೇಕು? ಕೊಡ್ಲಿಕ್ಕೆ ಹೋಗಬಾರ್ದಂತ. ಅವು ವಾದಶ್ವಾಸ ದಾನ ಮಾಡಿದ್ರೆ ಮಗ ಬೈದ ನಚಿಕೇತ, ಬುದ್ಧಿ ಇದೆಯಾ ಅಪ್ಪ ನಿಂಗೆ ಅಂತ ಕೇಳಿದಂತೆ. ಹಾಗೆ ಗಾಮ್ ದುಗ್ಧದೋಹ, ಯಾವ ಕಾರಣಕ್ಕೂ ಕೆಲಸಕ್ಕೆ ಬಾರದೇ ಇದ್ದದನ್ನು ಮಾಡೋದು ಹೇಗೆ ವ್ಯರ್ಥವೋ ಹಾಗೆ ಭಗವತ್ ಕಥೆ ಇಲ್ಲದೆ ಇರುವಂಥದ್ದನ್ನು ಕೇಳಿದ್ರೆ ಅಷ್ಟೇ ಕಷ್ಟ. ಗಾಂ ದುಗ್ಧದೋಹ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಂ, ಪರಾಧೀನವಾದ ದೇಹ, ಇನ್ನೊಬ್ಬರ ಮನೆಯಾಗ ಉಂಡಿರೋ ದೇಹ ಇರ್ತದಲ್ಲ, ಅದರಷ್ಟು ವೇಸ್ಟ್ ಬಾಡಿ ಇನ್ನೊಂದಿಲ್ಲ. ನೆನ್ಪಿಟ್ಕೊಳ್ರಿ, ಬರೇ ಇನ್ನೊಬ್ಬರ ಮನೆ ಊಟಕ್ಕೆ ಕಾಯ್ತಿರ್ತಾರೆ. ಸ್ವಂತ ಮನೆಯಾಗ ಒಂದು ದಿವಸ ಒಲಿ ಹೊಚ್ಚಿರಂಗಿಲ್ಲ, ಮತ್ತು ಒಂದು ದಿವಸ ಬ್ಯಾಳೆ ಅಕ್ಕಿ ತೆಗೆದಿರಂಗಿಲ್ಲ. ನೆನ್ಪಿಟ್ಕೊಳ್ರಿ, ಕೆಲವರಿಗೆಲ್ಲ ಮನೆಯಾಗ ಊಟ ಮಾಡಿದರೆ ಹೊಟ್ಟೆನೂ ತುಂಬಂಗಿಲ್ಲಂತ, ಕಿರಿಕಿರಿ ಭಾಳ ಆಗ್ತದಂತ. ಅಕಸ್ಮಾತ್ ಅವ್ರೇನಾದ್ರೆ ಮನ್ಯಾಗ ಉಂಡು ಬಿಟ್ಟಿದ್ರು ಕಿಚ್ಕೊಳ್ರಿ, ಆಗ ಅವ್ರನ್ನ ನೋಡ್ಬೇಕ್ರಿ, ವಿಲಿ 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 ಅಂತಿರ್ತಾರೆ ಜೀವ. ಹೆಂಡ್ತಿ ಮಕ್ಳು ಯಾರು ಕೇಳಿ ಯಾಕೆ ಹಿಂಗೆ, ಇವತ್ತು ಮನ್ಯಾಗ ಊಟ ಆಗಿಬಿಡ್ತು, ಇವತ್ತು ಮನ್ಯಾಗ ಊಟ ಆಗಿಬಿಡ್ತು. ಇಲ್ಲ ನಿನ್ನ ಮನ್ಯಾಗ ನೀವು ಊಟ ಮಾಡಿದೆ ಯಾಕೆ ತಲೆ ಕೆಡ್ಸೋತಿ? ಅದಕ್ಕೆ ತಲೆ ಕೆಡ್ಸ್ಕೊಂಡದ್ದು. ಮಂದಿ ಮನೆಗೆ ಊಟ ಮಾಡ್ಬೇಕು ಹೋಗಿ. ಪರಾಧೀನಂ, ಇನ್ನೊಬ್ಬರ ಮನೆಯಲ್ಲಿ ಉಂಡು ದೇಹವನ್ನು ಪೋಷಣೆ ಮಾಡ್ತಾನಲ್ಲ ಅವನಂಥ ವೇಸ್ಟ್ ಬೆಲೆ ಇನ್ನೊಬ್ಬರಲ್ಲಿ ನೆನ್ಪಿಟ್ಕೊಂಡ್ಬಿಟ್ರು. ಏನ್ರಿ ಎಷ್ಟು ಅವ್ರು ಕರೀತಾರೆ ಅಂತ ಇವ್ರು ಕರೀತಾರೆ ಅಂತ ಹೇಳಿ ಆಸೆ ಇಟ್ಕೊಂಡು ಅಸತ್ ಪ್ರಜಾಂಚ, ಮಾತು ಕೇಳದೆ ಇರೋ ಮಕ್ಕಳು. ಓ ಅಂಥವ್ರು ಹಡಿಯೋಕ್ಕಿಂತ ಹಡಿಯೋದೇ ಸಾರಿ. ಅದು ಒಂದು ಮಾತಿದೆ, ಅಜಾತ ಮೃತಮೂರ್ಖಾಣ ವನಮಾದ್ಯವು ನಚಾಂತಿಮಃ ಸಕೃತ್ ದುಃಖಕರವು ಆದ್ಯವು ಅಂತಿಮಸ್ತು ಪದೇ ಪದೇ. 3 ರೀತಿ ಮಕ್ಕಳಿದ್ದಾರಂತ. ಯಾರು 3 ರೀತಿ ಮಕ್ಕಳು ಅಂದರೆ ಹುಟ್ಟದೇ ಇರೋ ಮಗು, ಹುಟ್ಟಿ ಸತ್ತ ಮಗು, ಹುಟ್ಟದೇ ಸಾಯದೆ ನಮ್ಮನ್ನು ಕೊಲ್ಕೊಂಡಿರೋ ಮಗು ಅಂತ 3 ಇವೆ ಅಂತ. ಯಾರ್ರೀ ಇವರು? ಮಕ್ಕಳೇ ಆಗಿಲ್ಲ, ಒಂದ್ಸಲ ದುಃಖ ಆಗುತ್ತೆ, ಒಂದ್ಸಲ ನಮ್ಗೆ ಆಗಿಲ್ಲಪ್ಪ, ದೇವ್ರ ಸಂಕಲ್ಪ ಇಲ್ಲ, ಕ್ಲೋಸ್. ಇನ್ನೊಂದು ಹುಟ್ಟಿ ಸತ್ತೋಗ್ಬಿಡುತ್ತೆ, ಅಯ್ಯೋ ದೇವ್ರ ಹಣೆ ಬರೋದು ಇಷ್ಟೇ ಬರೆದಿದ್ದೆ ಕಾಣಿಸ್ತದೆ, ಹಾಗೆ ಬಿಡು ಬಿಟ್ಬಿಡ್ತೀವಿ. ಈ 3ನೇದದ ಅಂತ್ರಿ, ಅದು ಹುಟ್ಟಿರ್ತದ, ಈ ಕಡೆ ಸಾಯಂಗಿಲ್ಲ, ನಮ್ಮನ್ನು ಕೊಲ್ಲೋದು ಬಿಡಂಗಿಲ್ಲ. ಯಾವುದು ಅಂದರೆ ಮೂರ್ಖ ಮಕ್ಕಳು ಅಂತ ಅರ್ಥ. ದುಷ್ಟ ಮಕ್ಕಳು, ಮೂರ್ಖ ಮಕ್ಕಳು ಇರ್ತಾವೆ ನೋಡ್ರಿ, ಅವು ಹುಟ್ಟಿ ಹೋಗೂ ಇಲ್ಲ, ಹುಟ್ಟಿ ಸಾಯೋಂಗೂ ಇಲ್ಲ, ಇದ್ದು ನಮ್ಮನ್ನು ಕೊಲ್ತಿರ್ತಾವಂತ. ಅಂಥ ಮಕ್ಕಳು ಹೇಗೆ ವೇಸ್ಟೋ ಹಾಗೆ ಭಗವತ್ ಕಥೆ ಇಲ್ಲದೆ ಇರುವಂತಹ ಮಾತುಗಳನ್ನು ಕೇಳೋದು ವ್ಯರ್ಥ. ವಿತ್ತಂತು ಅತೀರ್ಥೀಕೃತಂ, ದುಡ್ಡಿದೆಯಲ್ಲ ಅದನ್ನು ಪಾತ್ರದಲ್ಲಿ ದಾನ ಮಾಡದೇ ಇರ್ತದಲ್ಲ, ಆ ದುಡ್ಡು ವೇಸ್ಟ್ ಬಿಟ್ಕೊಂಡ್ಬಿಟ್ರಿ. ಸತ್ಪಾತ್ರದಲ್ಲಿ ದಾನ ಮಾಡದೇ ಇರೋದು. ವಾಚಂ ಹೀನಾಮಯ ರಕ್ಷತಿ ದುಃಖ ದುಃಖಿ. ಒಂದೊಂದಕ್ಕೂ ಅಷ್ಟು ಅದ್ಭುತವಾದ ವಿಷಯವನ್ನು ಹೇಳ್ತಾ ಹೊರಡ್ತಾನೆ ಪರಮಾತ್ಮ. ಇದಾದ ಮೇಲೆ 8 ಸ್ಥಳಗಳಲ್ಲಿ
ನನ್ನನ್ನು ಆರಾಧನೆ ಮಾಡಬಹುದು ಅಂತ ಭಗವಂತ ಮತ್ತೊಂದು ಜಾಗ ತಿಳಿಸ್ಕೊಡ್ತಾನೆ. ಕೃಷ್ಣ ಕೇಳ್ತಾನೆ, ಅಲ್ಲ ಸ್ವಾಮಿ ನಿನ್ನನ್ನು ಎಲ್ಲೆಲ್ಲಿ ಆರಾಧನೆ ಮಾಡಬೇಕು ಹೇಳು ಅಂತ ಕೇಳಿದಾಗ ಭಗವಂತ ಹೇಳಿದ, ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುತ ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ದೇವರನ್ನು ಎಲ್ಲೆಲ್ಲಿ ಪೂಜೆ ಮಾಡಬೇಕು ನಾವು? ನಮಗೆ ಗೊತ್ತಿರುವಂತೆ ದೇವರನ್ನು ನಾವು ಪೆಟ್ಟಿಗೆಯಲ್ಲಿ ಮಾತ್ರ ಪೂಜೆ ಮಾಡ್ತೀವಿ, ಅದು ಪ್ರತಿಮೆ ಇಟ್ಕೊಂಡು. ದೇವರನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಏರಿಯಾ ಮಾಡೋಣ, ಸ್ವಲ್ಪ ಎಕ್ಸ್ಟೆನ್ಷನ್ ಬೆಳೆಸ್ಕೊಳ್ಳೋಣ. ದೇವರು ಇನ್ನೂ ಬೇರೆ ಕಡೆಗೆ ಇದ್ದಾನೆ. ಎಲ್ಲೆಲ್ಲಿ ಇದ್ದಾನೆ? ಸೂರ್ಯನಲ್ಲಿ ಭಗವಂತನ ಆರಾಧನೆ ಮಾಡ್ಬೋದು, ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡ್ಬೋದು, ಬ್ರಾಹ್ಮಣನಲ್ಲಿ, ಆಕಳಿನಲ್ಲಿ, ವೈಷ್ಣವನಲ್ಲಿ. ನೋಡ್ರಿ, ವೈಷ್ಣವ ಶಬ್ದ ಹೇಳ್ತಾನೆ ಭಗವಂತ, ಬ್ರಾಹ್ಮಣ ಶಬ್ದ ಅಂತ ಪ್ರತ್ಯೇಕ ಹೇಳ್ತಾನೆ. ದೇವರ ದೃಷ್ಟಿಯಲ್ಲಿ ವೈಷ್ಣವ ಅಂದರೆ ಅವನು ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಅಂದರೆ ವೈಷ್ಣವ ಆಗಿರಲೇಬೇಕು ಅನ್ನುವ ನಿಯಮವೂ ಇಲ್ಲ, ನೆನಪಿಟ್ಕೊಳ್ರಿ. ಎರಡು ವ್ಯತ್ಯಾಸ ಇದೆ. ವೈಷ್ಣವ ಅಂದರೆ ಯಾವುದೇ ಸಮಾಜದಲ್ಲಿದ್ದರೂ ವೈಷ್ಣವ, ಯಾವುದೇ ಸಮಾಜದಲ್ಲಿ ಇರಬಹುದು. ಅವನು ವಿಷ್ಣು ಭಕ್ತನಾಗಿದ್ದರೆ ಮುಗಿತು, ಕ್ಲೋಸ್, ಅವನು ಪೂಜೆ ಮಾಡ್ಲಿಕ್ಕೆ ಬರುತ್ತೆ, ಅವನು ಸತ್ಕಾರ ಮಾಡ್ಲಿಕ್ಕೆ ಬರುತ್ತೆ. ಬ್ರಾಹ್ಮಣ ಆಗಿರಬೇಕು ಅಂದರೆ ಅವನೊಂದು ಬೇರೆ ಎರಡು ವ್ಯವಸ್ಥೆ ದೇವರು ಮಾಡಿಕೊಡ್ತಾನೆ. ಖಂ ಆಕಾಶದಲ್ಲಿ, ಮರುತ ವಾಯುವಿನಲ್ಲಿ, ಜಲಂ ನೀರಿನಲ್ಲಿ, ಭೂಮಿಯಲ್ಲಿ. ಸ್ವಂತ ನಮ್ಮನ್ನು ನಾವು ಪೂಜೆ ಮಾಡಿಕೊಂಡ್ರು ದೇವರ ಪೂಜೆ ಅಂತ. ನಮ್ಮನ್ನು ನಾವು ಮಾಡ್ಕೊಳ್ಳೋದ? ನಮ್ಮ ಪೂಜೆ ಹೆಂಗೆ ಮಾಡ್ಕೊಳ್ಳೋದ್ರಿ ಹೇಳ್ತಾನೆ ಒಂದೇ ಭಗವಂತ. ಸರ್ವಭೂತಾನಿ, ಕೊನೆಗೆ ಹೇಳ್ಬಿಟ್ಟ, ಯಾವ ಯಾವ ಭೂತಗಳು ಅರ್ಥಾತ್ ಜೀವರಾಶಿಗಳು ಕಾಣ್ತಾವೋ ಎಲ್ಲವೂ ನನ್ನ ಅಧಿಷ್ಠಾನ ಪೂಜೆ ಮಾಡಿ. ಇದು ಹೀಗೆ ಹೇಳಿದಾಗ ಸ್ವಲ್ಪ ನಮಗೆ ತಿಳಿಲಿಲ್ಲ ಅನ್ನೋದಕ್ಕೆ ಜಗನ್ನಾಥದಾಸರು ನಮಗೆ ತಿಳಿಸೋ ಹಾಗೆ ಹೇಳ್ತಾರೆ. ದೇವರನ್ನು ನೀವು ಎಲ್ಲೆಲ್ಲಿ ಪೂಜೆ ಮಾಡಬಹುದು? ಎಲ್ಲಿ ಬೇಕಾದಲ್ಲಿ ಮಾಡ್ರಿ ಅಂತ ಹೇಳಿದರೆ ಕೇಳೋದಿಲ್ಲ ಅಂತ ಗೊತ್ತಾಯ್ತು. ಸರ್ ಜಾಗ ಹೇಳ್ಬಿಡೋಣಂತೆ. ಪ್ರತಿಮೆಶಾಲಿ ಗ್ರಾಮ ಗೋಪ್ಯ ಗತನತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ